ಸ್ಕ್ರೀನ್ ವಿಸಿಬಲ್ ಇದೆಯಾ? Yes, sir. Yes, sir. Okay. So very good morning. So let us start with your next concept in your module number 2 under production function. So in your production function, I think we have covered this production function, law of returns, law of variable proportion, law of returns to scale, economies of large scale operation. ಈ ಕಾನ್ಸೆಪ್ಟ್ಸ್ಗಳೆಲ್ಲ ಐ ಥಿಂಕ್ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಸೊ ನಿಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ಸ್ಗಳು ನಿಮಗೆ ಇರುವಂಥದ್ದು ಕಾಸ್ಟ್ ಕಾನ್ಸೆಪ್ಟ್ಸು, ಕಾಸ್ಟ್ ಫಂಕ್ಷನ್ನು, ಕಾಸ್ಟ್ ಔಟ್ಪುಟ್ ರಿಲೇಷನ್ಶಿಪ್ಪು, ಕಾಸ್ಟ್ ಕಂಟ್ರೋಲು, ಕಾಸ್ಟ್ ರಿಡಕ್ಷನ್ ಅಂತ. ಹೋಪ್ ನಿಮ್ಗೆಲ್ಲ ರಿಮೆಂಬರ್ ಇರಬೇಕು ಅನ್ಸುತ್ತೆ. ನಾನು ಇವೆಲ್ಲ ಕಾನ್ಸೆಪ್ಟ್ಸ್ನು ಎಲ್ಲೋ ಒಂದ್ ಕಡೆ ಆಲ್ರೆಡಿ ಕವರ್ ಮಾಡಿದ್ದೀನಿ. ಎಲ್ಲಿ ಕವರ್ ಮಾಡಿದ್ದೀನಿ ಈ ಕಾನ್ಸೆಪ್ಟ್ಸ್ಗಳನ್ನ? ಕಾಸ್ಟ್ ಕಾನ್ಸೆಪ್ಟ್ಸು, ಕಾಸ್ಟ್ ಫಂಕ್ಷನ್ನು, ಕಾಸ್ಟ್ ಔಟ್ಪುಟ್ ರಿಲೇಷನ್ಶಿಪ್, ಕಾಸ್ಟ್ ಕಂಟ್ರೋಲ್, ಕಾಸ್ಟ್ ರಿಡಕ್ಷನ್ ಅಂತ ಜ್ಞಾಪಕ ಇದೆಯಾ? ಇಷ್ಟು ಕಾನ್ಸೆಪ್ಟ್ಸ್ನ ಆಲ್ರೆಡಿ ಕವರ್ ಮಾಡಿದ್ದೀನಿ ನಿಮಗೆ ಬೇರೆ ಒಂದು ಸಬ್ಜೆಕ್ಟಲ್ಲಿ. ಹಲೋ, ಕೇಳಿಸ್ತಿಲ್ಲ ನಾನು ಮಾತಾಡ್ತಿರೋದು? ಕೇಳಿಸ್ತಿದೆ ಸರ್. ಮತ್ತೆ ನಾನು ಅವಾಗಿಂದ ಬಡ್ಕತಾ ಇದ್ದೀನಿ, ನೋಡಿದ್ರೆ ಒಬ್ರು ರಿಪ್ಲೈ ಮಾಡ್ತಾ ಇಲ್ವಲ್ಲ. ಈ ಕಾನ್ಸೆಪ್ಟ್ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ ಅಂದ್ರೆ ಜ್ಞಾಪಕ ಇದೆ ಅನ್ನಿ, ಇಲ್ಲ ಅಂತಂದ್ರೆ ಇಲ್ಲ ಅನ್ನಿ, ಏನಾದ್ರು ಮಾತಾಡಿ. ಅಯ್ಯೋ, ಸುಷ್ಮಾ, ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತೈತೆ ಸರ್. ನಾನು ಏನ್ ಹೇಳ್ದೆ ಹೇಳು? ಕಾನ್ಸೆಪ್ಟ್ ಎಲ್ಲ ಮಾಡಿದ್ದೀನಿ, ನೆನಪಾಯ್ತಾ ಅಂತ ಕೇಳ್ತಿದ್ದೀರಾ ಸರ್? ಹಾ, ನೆನಪಿದೆಯಾ? ಇಲ್ಲ ಅಂತಂದ್ರೆ ಇಲ್ಲ ಅಂತ ಅನ್ನೋದಕ್ಕೆ ಏನ್ ಕಷ್ಟ? ಇಲ್ಲ ಅನ್ನೋ ಜೋರಾಗಿ. ನೆನಪಿಲ್ಲ ಸರ್. ಸರಿ, ಓಕೆ. ಸೊ ಎಲ್ಲಿ ನಾನು ಈ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡಿದ್ದೆ ಅಂತ ಅಂದ್ರೆ ನಿಮ್ಗೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾನು ಫಸ್ಟ್ ಚಾಪ್ಟರ್ ಮಾತಾಡಬೇಕಾದಾಗ ಈ ಕಾಸ್ಟ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಮಾತಾಡಿದ್ದೆ. ಹೋಪ್ ನಾನು ನಿಮ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡ್ಸ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಕಾನ್ಸೆಪ್ಟ್ಸ್ಗಳನ್ನ ನಾನು ಆಲ್ರೆಡಿ ಮಾತಾಡಿದ್ದೆ ಅಂತ. ಐ ಥಿಂಕ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಸ್ಕ್ರೀನ್ ಫುಲ್ ಸ್ಕ್ರೀನಲ್ಲಿ ವಿಸಿಬಲ್ ಆಗಿ ಕಾಣಿಸ್ತಾ ಇದೆಯಾ? Yes, sir. Yes, sir. Yes, sir. ಸೊ ಟಿಲ್ ನಾವು ಸೊ ಏನೇನು ಕವರ್ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಒಂದು ಪ್ರೊಡಕ್ಷನ್ ಅಂದ್ರೆ ಏನು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ದೀನಿ. ಶಾರ್ಟ್ ರನ್, ಲಾಂಗ್ ರನ್, ಫಿಕ್ಸ್ಡ್ ಫ್ಯಾಕ್ಟರ್, ವೇರಿಯಬಲ್ ಫ್ಯಾಕ್ಟರ್, ಲೆವೆಲ್ ಆಫ್ ಪ್ರೊಡಕ್ಷನ್, ಸೇಲ್ ಆಫ್ ಪ್ರೊಡಕ್ಷನ್, ಪ್ರೊಡಕ್ಷನ್ ಫಂಕ್ಷನ್ ಬಗ್ಗೆ ಮಾತಾಡಿದ್ದೀನಿ, ಡೆಫಿನೇಷನ್ ಬಗ್ಗೆ ಮಾತಾಡಿದ್ದೀನಿ, ಇದ್ರ ಫಾರ್ಮುಲಾ ಬಗ್ಗೆ ಮಾತಾಡಿದ್ದೀನಿ. ಶಾರ್ಟ್ ರನ್ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಏನು, ಲಾಂಗ್ ರನ್ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಏನು ಅಂತ ಮಾತಾಡಿದ್ವಿ. ಅದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ TPP, APP, MPP ಬಗ್ಗೆ ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಅದಾದ್ಮೇಲೆ ನಾವು ರಿಲೇಶನ್ಶಿಪ್ ಬಿಟ್ವೀನ್ TPP, MPP, APP, MPP ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್, ಸೊ ಯಾವ್ಯಾವ ರೀತಿ ಬದಲಾವಣೆಗಳಾಗುತ್ತೆ, ಅದ್ರದ್ದು ಅಸಂಪ್ಷನ್ಸ್ಗಳು ಏನು, ಸೊ ಇದ್ರಲ್ಲಿ ಬರುವಂತ ಫೇಸ್ 1, ಫೇಸ್ 2, ಫೇಸ್ 3 ಏನೇನು ಅಂತ ಏನ್ ಮಾಡಿದೀವಿ ನಾವು ಸೊ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಲಾಸ್ಟ್ ಅಲ್ಲಿ ಈ ಒಂದು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್ಗಳು ಆಗೋದಕ್ಕೆ ಏನು ಕಾರಣ ಇದೆ ಹಿಂದೆ ಅನ್ನೋದ್ರ ಬಗ್ಗೆನೂ ನಾವೇನ್ ಮಾಡಿದ್ವಿ, ಮಾತಾಡಿದ್ವಿ. ಸೊ ಇಷ್ಟು ಕಾನ್ಸೆಪ್ಟ್ಸ್ಗಳನ್ನ ನಾವು ಮಾತಾಡದ್ಮೇಲೆ ನಿಮ್ಗೆ ನಿಮ್ಮ ಸಿಲೆಬಸ್ ಅಲ್ಲಿ ಇರುವಂತ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಕಾಸ್ಟ್ ಬಗ್ಗೆ. ಐ ಥಿಂಕ್ ನಾನು ಇದನ್ನ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತುಂಬಾ ಮಾತಾಡಿದ್ದೀನಿ ಇದ್ರ ಬಗ್ಗೆ, ಬಟ್ ಆದ್ರೆ ಯಾರಿಗೂ ಜ್ಞಾಪಕ ಇಲ್ಲ ನಾನು ಮಾತಾಡಿರುವಂಥದ್ದು.
ಸೊ ಮತ್ತೆ ಸ್ಟಾರ್ಟ್ ಮಾಡಬೇಕು. ಏನು ಕಾಸ್ಟ್ ಅಂತ ಅಂದ್ರೆ ಏನು, ಕಾಸ್ಟ್ ಕಾನ್ಸೆಪ್ಟ್ಸ್ಗಳು ಯಾವ್ಯಾವ ಬರ್ತವೆ ಅಂತ. ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಮಾತಾಡ್ತಿರೋದು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಲ್ವಾ? Yes, sir. Yes, sir. ಓಕೆ. ಸೊ ನಾನು ಈ ಕಾಸ್ಟ್ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಕಾಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಯಾಕೆ ಓದ್ತಾ ಇದ್ದೀನಿ, ಬಿಕಾಸ್ ಪ್ರೊಡಕ್ಷನ್ ಫಂಕ್ಷನ್ ಅಲ್ಲಿ ಈ ಒಂದು ಕಾಸ್ಟ್ ಕಾನ್ಸೆಪ್ಟ್ ನ ಓದೋಂತ ಅವಶ್ಯಕತೆ ಏನಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಕಾಸ್ಟ್ ನ ನಾವಿಲ್ಲಿ ಯಾಕೆ ಓದ್ತಾ ಇದೀವಿ ಅಂತ ಅಂದ್ರೆ, ನಿಮ್ಮ ಪ್ರೊಡಕ್ಷನ್ ಅಲ್ಲಿ ನಿಮ್ಗೆ ಬೇಕಾಗಿರುವಂತ ಮೇಜರ್ ಕಾನ್ಸೆಪ್ಟ್ ಖರ್ಚು ಅಥವಾ ವೆಚ್ಚ ಅಂತ ನಾವೇನ್ ಕರಿತೀವಿ ಅದು. ನೀವು ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಪ್ರೊಡಕ್ಷನ್ ಮಾಡೋದಕ್ಕೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ನ ನೀವು ಇನ್ಕರ್ ಮಾಡ್ಕೊಳ್ತೀರಾ ಅಂತ ಡಿಸೈಡ್ ಮಾಡ್ತಿರಲ್ಲ. ಸೊ ದಟ್ ಈಸ್ ವೇರ್ ದ ಕಾಸ್ಟ್ ಕಾನ್ಸೆಪ್ಟ್ ಅರೈಸಸ್. ಹೆಂಗೆ ನಿಮ್ಮ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕಾಸ್ಟ್ ಬಗ್ಗೆ ನಾವು ಮಾತಾಡಿದ್ವಿ, ಹಾಗೆ ನಿಮ್ಮ ಮ್ಯಾನೇಜರಲ್ ಎಕನಾಮಿಕ್ಸ್ ಅಲ್ಲೂ ಸಹ ಈ ಒಂದು ಕಾಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ನಿಮ್ಮ ಒಂದು ಕಂಪನಿಲಿ ರನ್ ಆಗುತ್ತೆ. ಸೊ ಹಾಗಾದ್ರೆ ಕಾಸ್ಟ್ ಅಂದ್ರೆ ಏನು? ದ ಕಾಸ್ಟ್ ವಿಚ್ ಫರ್ಮ್ ಇನ್ಕರ್ಸ್ ಇನ್ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಇಟ್ಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಅನ್ ಇಂಪಾರ್ಟೆಂಟ್ ವೇರಿಯಬಲ್ ಫಾರ್ ಡಿಸಿಷನ್ ಮೇಕಿಂಗ್ ಅಂತ. ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಡಿಸಿಷನ್ ನ ತಗೊಳ್ಳೋದಕ್ಕೆ ಅಥವಾ ಒಂದು ಫರ್ಮ್ ನಲ್ಲಿ ಏನಾದ್ರೂ ಒಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಆ ಒಂದು ಓವರ್ ಆಲ್ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಅಲ್ಲಿ ಆಗುವಂತ ಖರ್ಚು ವೆಚ್ಚಗಳನ್ನ ನಾವೇನಂತ ಕರಿತೀವಿ? ಕಾಸ್ಟ್ ಅಂತ ಕರಿತೀವಿ. ಟೋಟಲ್ ಕಾಸ್ಟ್ ಟುಗೆದರ್ ವಿತ್ ಟೋಟಲ್ ರೆವಿನ್ಯೂ ಡಿಟರ್ಮೈನ್ಸ್ ದ ಪ್ರಾಫಿಟ್ ಲೆವೆಲ್ ಆಫ್ ಬಿಸ್ನೆಸ್. ನಮಗೆ ಗೊತ್ತಿದೆ ಎಷ್ಟು ರೆವಿನ್ಯೂ ಆಗಿದೆ, ಎಷ್ಟು ಕಾಸ್ಟ್ ಅಂತ ಆಗಿದೆ. ಸೊ ರೆವಿನ್ಯೂ ಮೈನಸ್ ಕಾಸ್ಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಏನ್ ಸಿಗುತ್ತೆ? ಸೇಲ್ಸ್ ಅಲ್ಲಿ ಕಾಸ್ಟ್ ನ ಲೆಸ್ ಮಾಡಿದ್ರೆ ಏನ್ ಸಿಗುತ್ತೆ? ಒಂದ್ ಕೆಲಸ ಮಾಡಿ, ಎಲ್ರು ನಿಮ್ಮ ಇದನ್ನ ವಾಯ್ಸ್ ನ ಎಲ್ಲ ಅನ್ಮ್ಯೂಟ್ ಮಾಡಿ ಹೇಳ್ತೀನಿ. ಎಲ್ರು ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿಲ್ಲ, ತುಂಬಾ ಜನ ಮಾಡಿಲ್ಲ. ಎಲ್ರು ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿಲ್ಲ. ಅನುಷಾ, ಕುಸುಮ, ಪುಷ್ಪ, ಲಕ್ಷ್ಮಿ, ವಿನುತಾ. ವಿನುತಾ ಅನ್ಮ್ಯೂಟ್ ಮಾಡು. ಲಕ್ಷ್ಮಿ, ಕುಸುಮ ಅನ್ಮ್ಯೂಟ್ ಮಾಡಿ. ಅನುಷಾ ಅನ್ಮ್ಯೂಟ್ ಮಾಡಿ. ಇವತ್ತು ಕ್ಲಾಸ್ ಮುಗಿಯೋ ತನಕ ಯಾರು ಮ್ಯೂಟ್ ಮಾಡಕ್ ಹೋಗ್ಬಿಡಿ, ಎಲ್ಲ ಅನ್ಮ್ಯೂಟ್ ಅಲ್ಲೇ ಇರ್ಲಿ. ಸರ್ ಕಾಂಟ್ರಿಬ್ಯೂಷನ್ ಸರ್. ಏನ ಕಾಂಟ್ರಿಬ್ಯೂಷನ್ ಸರ್. ನಾನು ಹೇಳಿದ್ದು ಎಲ್ಲ ಅನ್ಮ್ಯೂಟ್ ಮಾಡಿ ಅಂತ, ಎಲ್ಲ ಅನ್ಮ್ಯೂಟ್ ಮಾಡಿ. ಲಕ್ಷ್ಮಿ ಅನ್ಮ್ಯೂಟ್ ಮಾಡಿಲ್ಲ, ಪುಷ್ಪ ಅನ್ಮ್ಯೂಟ್ ಮಾಡಿಲ್ಲ, ಅನುಷಾ ಅನ್ಮ್ಯೂಟ್ ಮಾಡಿಲ್ಲ, ವಿನುತಾ ಅನ್ಮ್ಯೂಟ್ ಮಾಡಿಲ್ಲ. ನೀವು ಅನ್ಮ್ಯೂಟ್ ಮಾಡಿಲ್ಲ ಅಂದ್ರೆ ನಾನು ರಿಮೂವ್ ಮಾಡ್ತೀನಿ ಕ್ಲಾಸಿಂದ. ವಿನುತಾ ಅನ್ಮ್ಯೂಟ್ ಮಾಡಿ. ಅರ್ಪಿತಾ ಅನ್ಮ್ಯೂಟ್ ಮಾಡಿ.
ಅರ್ಪಿತಾ ಮತ್ತೆ ಪುಷ್ಪ ಮ್ಯೂಟ್ ಮಾಡಿಲ್ಲ. ಯಾರು ಮ್ಯೂಟ್ ಮಾಡ್ಕೋಬೇಡಿ, ಎಲ್ಲ ಅನ್ಮ್ಯೂಟ್ ಅಲ್ಲೇ ಇರಿ. ಏನ್ ಮಾತಾಡ್ತಾ ಇದೆ? The cost which a firm incurs in the process of production of its goods and services is an important variable for decision making. Okay. Now, total cost ಏನು? ಸ್ಕ್ರೀನ್ ಶೇರ್ ಮಾಡಿರೋದು ಕಂಟೆಂಟ್ಸ್ ಅದು ಕಾಣಿಸ್ತಿದೆ. ಕಂಟೆಂಟ್ಸ್ ಈಗ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸರ್. Okay. Now, total cost together with total revenue determines the profit level of a business. ಅರ್ಥ ಏನು? ನಿಮ್ಮ ರೆವಿನ್ಯೂ ಮತ್ತೆ ಕಾಸ್ಟ್ ಅದರ ಡಿಫ್ರೆನ್ಸ್ ಏನಾಗುತ್ತೆ, ನಿಮ್ಮ ಪ್ರಾಫಿಟ್ ಆಗುತ್ತೆ. ಅಂದ್ರೆ ನೀವು ಏನ್ ಸೇಲ್ಸ್ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಕಾಸ್ಟ್ ಇನ್ಕರ್ ಮಾಡ್ತಿದ್ದೀರಾ, ಸೇಲ್ಸ್ ಕಾಸ್ಟ್ ಇಸ್ ಈಕ್ವಲ್ ಟು ಪ್ರಾಫಿಟ್. In order to maximize the profit of firm, its revenue and lower its cost. ಯಾವತ್ತು ಒಂದು ಆರ್ಗನೈಸೇಷನ್ ತನ್ನ ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡಬೇಕು ಅಂತ ಅಂದ್ರೆ ಅವ್ನು ಏನ್ ಮಾಡ್ಬೇಕು ಅಂತಂದ್ರೆ ಕಾಸ್ಟ್ ಅನ್ನ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಲೇಬೇಕು. ಸೊ ಅನ್ಲೆಸ್ ಅವ್ನು ಕಾಸ್ಟ್ ಕಡಿಮೆ ಮಾಡಿಲ್ಲ ಅಂತ ಅಂದ್ರೆ ಸೊ ಹಿ ವಿಲ್ ನಾಟ್ ಗೋಯಿಂಗ್ ಟು ಗೆಟ್ ಅ ರೆವಿನ್ಯೂ, ಹೈಯೆಸ್ಟ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ಅವನು ತಗೊಳ್ಳೋದಕ್ಕಾಗಲ್ಲ. Costs play a very important role in management, especially when a selection alternative course of action is required. Now, ಕೆಲವೊಂದು ಸಮಯದಲ್ಲಿ ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕಾದಾಗ ನಿಮ್ಮ ಕಾಸ್ಟ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆಕ್ಟಿವಿಟಿನ ಏನ್ ಮಾಡುತ್ತೆ, ಪ್ಲೇ ಮಾಡುತ್ತೆ. It helps in specifying the various alternatives in terms of their quantitative values. So, organization ಅಲ್ಲಿ ತನ್ನ ಒಂದು ಡಿಸಿಷನ್ಸ್ ನ ತಗೊಳ್ಬೇಕು ಅಂತ ಅಂದಾಗ ಈ ಒಂದು ಕಾಸ್ಟ್ ಮಾಸ್ ಅಂತ ಒಂದು ಮೇಜರ್ ಪ್ಲೇನ ಏನಾಗುತ್ತೆ, ಪ್ಲೇಸ್ ಆಗಿ ತೋರಿಸ್ಕೊಂಡು ಹೋಗುತ್ತೆ. ಯಾವ್ಯಾವ ಕಾಸ್ಟ್ ಕಾನ್ಸೆಪ್ಟ್ಸ್? ಒಂದು ಫ್ಯೂಚರ್ ಕಾಸ್ಟ್ ಅಂಡ್ ಪಾಸ್ಟ್ ಕಾಸ್ಟ್ ಅಂತ ಇದೆ. ಏನಿದು ಫ್ಯೂಚರ್ ಕಾಸ್ಟ್, ಏನು ಪಾಸ್ಟ್ ಕಾಸ್ಟ್? Future costs are those costs that are likely to be incurred in future periods. Since the future is uncertain, these costs have to be estimated and cannot be expected to absolute correct figures. Future costs can be well planned. If the future costs are considered too high, management can either plan to reduce them or find out ways to meet them. ಫ್ಯೂಚರ್ ಕಾಸ್ಟ್ ಅಂದ್ರೆ ಏನು, ಪಾಸ್ಟ್ ಕಾಸ್ಟ್ ಅಂತ ಅಂದ್ರೆ ಏನು? ಫ್ಯೂಚರ್ ಕಾಸ್ಟ್ ಅಂತ ಅಂದ್ರೆ ಏನು, ಪಾಸ್ಟ್ ಕಾಸ್ಟ್ ಅಂತ ಅಂದ್ರೆ ಏನು? ಫ್ಯೂಚರ್ ಕಾಸ್ಟ್ ಏನು ಅಂತ ಅಂದ್ರೆ ಫ್ಯೂಚರ್ ಪೀರಿಯಡ್. ಹೇಳಿ. Future costs are those costs that are likely to be incurred in future periods. So, you know, ಏನಾದ್ರು ಹೇಳ್ತಾ ಇದ್ದೀರಾ ನನಗೆ? ಫ್ಯೂಚರ್ ಕಾಸ್ಟ್ ಸರ್, ಫ್ಯೂಚರ್ ಕಾಸ್ಟ್ ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ಫ್ಯೂಚರ್ ಸರ್ ಫ್ಯೂಚರ್ ಅಲ್ಲಿ ಎಷ್ಟು ಕಾಸ್ಟ್ ಆಗುತ್ತೆ ಎಸ್ಟಿಮೇಟ್ ಮಾಡಿ ಸರ್. ಫಾಸ್ಟ್ ಕಾಸ್ಟ್ ಅಂದ್ರೆ ಈಗಾಗ್ಲೇ ಆಲ್ರೆಡಿ ಕಾಸ್ಟ್ ಖರ್ಚು ಮಾಡ್ಬಿಟ್ಟಿರ್ತೀವಲ್ಲ ಸರ್, ಆತರ. So future costs are those costs are likely to be incurred in the future. So ಮುಂದಿನ ದಿನಗಳಲ್ಲಿ ನಾನು ಎಷ್ಟು ಖರ್ಚು ಮಾಡ್ಕೊಳ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಎಸ್ಟಿಮೇಟ್ ಮಾಡೋದಿಲ್ಲ. ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಫ್ಯೂಚರ್ ಕಾಸ್ಟ್.
Since the future is uncertain, ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ, but still I will going to estimate the cost of the product based on the future estimation. ಅಥವಾ ಫ್ಯೂಚರ್ ಪ್ಲಾನ್ ಏನ್ ಮಾಡ್ಕೊಂಡ್ರೆ ಅದ್ರ ಪ್ರಕಾರ ನಾನು ಏನ್ ಮಾಡ್ತೀನಿ ಎಸ್ಟಿಮೇಟ್ ಮಾಡ್ತೀನಿ. ಸೊ ಮ್ಯಾನೇಜ್ಮೆಂಟ್ ಈ ಜಾಗದಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ದೇ ಟ್ರೈ ಟು ರೆಡ್ಯೂಸ್ ದಿಸ್ ಪರ್ಟಿಕ್ಯುಲರ್ ಫ್ಯೂಚರ್ ಕಾಸ್ಟ್. Management needs to estimate future costs for various managerial users where future costs are relevant such as ಸರ್ ಡಿಸ್ಟರ್ಬ್ appraisal. ಆಗ್ಲಿ ಪರವಾಗಿಲ್ಲ. ನಾನ್ ಕೇಳೋದು ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಅಂದ್ಮೇಲೆ ಅದ್ ಹೆಂಗೆ ನೀವು ಕ್ಲಾಸ್ ನಲ್ಲಿ ನಾನ್ ಮಾತಾಡೋದು ಕೇಳಿಸ್ಕೊಳ್ತೀರಾ? ಸರ್ ಯಾರ್ದು ಜಾಸ್ತಿ ನಿಮ್ಮ ವಾಯ್ಸೇ ಕೇಳಿಸ್ತಾ ಇಲ್ಲ. ನಾನು ಅದನ್ನೇ ಹೇಳ್ತಿರೋದು. ಈಗ ನೀವು ಅಷ್ಟೊಂದು ಡಿಸ್ಟರ್ಬೆನ್ಸ್ ಅದ್ ಹೆಂಗ್ ಪಾಠ ಕೇಳ್ತೀವಿ ನಿಮ್ ಮನೆಗಳಲ್ಲಿ ನಾನು ಕೇಳ್ತಿರೋದು. ಡಿಸ್ಟರ್ಬೆನ್ಸ್ ಇದ್ರೆ ನೀವು ಆ ಜಾಗದಿಂದ ಎಲ್ಲಾದ್ರೂ ಹೊರಗಡೆ ಬಂದು ಪಾಠ ಕೇಳ್ಬೇಕು, ಅದೇ ಜಾಗದಲ್ಲಿ ಕೂತ್ಕೊಂಡು ಸುಮ್ಮನೆ ಇರ್ಬೇಕು. ಬೇರೆ ಕಡೆ ಬಂದು ಕುತ್ಕೊಂಡು ಕೇಳ್ಬೇಕು ಸರ್. ಹಾ ಮತ್ತೆ ಯಾರದು ಅಷ್ಟೊಂದು ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಅಲ್ಲೇ ಕೂತ್ಕೊಂಡಿರೋದಿನ್ನ? ಗೊತ್ತಿಲ್ಲ ಸರ್, ಜಾಸ್ತಿ ಡಿಸ್ಟರ್ಬೆನ್ಸ್ ಆಗ್ತಿದೆ. ಇಲ್ಲ ಈಗ ಎಲ್ಲಾರ್ದು ಮ್ಯೂಟ್ ಆಗಿತ್ಕೊಂಡು ನಾನು ಏನಾದ್ರು ಕೇಳ್ಬೇಕಾದ್ರೆ ಯಾರಾದ್ರೂ ರಿಪ್ಲೈ ಮಾಡ್ಬೇಕು. ಏನು ರಿಪ್ಲೈ ಮಾಡಲಿಲ್ಲ ನನಗೇನ್ ಗೊತ್ತಾಗ್ಬೇಕು ನೀವು ಇದೀರಾ ಇಲ್ವಾ ಅಂತ? ಅದಕ್ಕೆ ಇನ್ಮೇಲಿಂದ ಎಲ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅದ್ ಎಷ್ಟು ಡಿಸ್ಟರ್ಬೆನ್ಸ್ ಬರುತ್ತೋ ಬರ್ಲಿ, ನಾನು ಮಾತಾಡ್ತೀನಿ, ನಿಮ್ಗೇನ್ ತೊಂದ್ರೆ ಇಲ್ಲ. ಇಲ್ಲ ಒಂದು ನಾನು ಕೇಳೋದಕ್ಕೆ ಕರೆಕ್ಟ್ ಆಗಿ ಅನ್ಮ್ಯೂಟ್ ಮಾಡ್ಕೊಂಡು ಆನ್ಸರು ಮಾಡಲ್ಲ. ಎರಡನೇದು ನಾನ್ ಮಾತಾಡ್ತಿರೋದು ಈಗ ಅನ್ಮ್ಯೂಟ್ ಮಾಡಿದ್ರೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಬರ್ತಿದೆ ಅಂದ್ರೆ ನಾನು ಮಾತಾಡ್ತಿರೋದು ನೀವು ಯಾರು ಕೇಳಿಸ್ಕೊಳ್ತಿಲ್ಲ ಇಲ್ಲ ಅಂತಾನೆ ಅರ್ಥ ಆಗುತ್ತೆ. ಹೋಗ್ಲಿ, ಏನು ಕ್ಲಾಸ್ ಆಗಿ ರೆಕಾರ್ಡ್ ಆಗಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ಮೇಲೆ ಆದ್ರೂ ನೋಡ್ತೀರಾ? 0 ವ್ಯೂಸ್ ಇರುತ್ತೆ ನನ್ನ ಹತ್ರ. ಅಲ್ಲಿ ಯಾರು ನೋಡಿರ್ಲ, ಯಾವ್ದಾರು ಅಸೈನ್ಮೆಂಟ್ ಕೊಟ್ಟಿದ್ರೆ ಮಾತ್ರ ಅದನ್ನ ವ್ಯೂಸ್ ನೋಡಿರ್ತೀರಾ ಯೂಟ್ಯೂಬ್ ಅಲ್ಲಿ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲ. ಇಲ್ಲ ಏನಾದ್ರೂ ನಾವು ಕೇಳ್ತಾ ಇದ್ದಾಗ ಅಟ್ಲೀಸ್ಟ್ ರಿಪ್ಲೈ ಆದ್ರೂ ಮಾಡಿ, ಅಟ್ಲೀಸ್ಟ್ ನೀವು ಇದೀರಾ ಅನ್ನೋದಾದ ನನಗೆ ಗೊತ್ತಾಗುತ್ತೆ. ನಾನು ಮಾತಾಡ್ತಾನೆ ಇದ್ದೀನಿ, ಕೇಳ್ತಾನೆ ಇದೆ, ಒಬ್ರು ರಿಪ್ಲೈ ಮಾಡ್ಲಿಲ್ಲ ಅಂತ ನನ್ಗೇನ್ ಗೊತ್ತಾಗ್ಬೇಕು ನೀವು ಇದೀರಾ ಇಲ್ವಾ ಅಂತ? ಅನ್ಮ್ಯೂಟ್ ಮಾಡಿದ್ರೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಬರುತ್ತೆ. ಅಷ್ಟೊಂದು ಡಿಸ್ಟರ್ಬೆನ್ಸ್ ಅದ್ ಹೆಂಗ್ ಪಾಠ ಕೇಳ್ತೀರಾ ನೀವು ಮಾತಾಡೋದನ್ನ ಫ್ಯಾಕಲ್ಟೀಸ್ಗಳು? ಸೊ ನಾನು ಮಾತಾಡ್ತಿರೋದು ಫ್ಯೂಚರ್ ಕಾಸ್ಟ್ ಅಂಡ್ ಪಾಸ್ಟ್ ಕಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಫ್ಯೂಚರ್ ಕಾಸ್ಟ್ ಆರ್ ದೋಸ್ ಕಾಸ್ಟ್ ವಿಚ್ ಆರ್ ಎಕ್ಸ್ಪೆಕ್ಟೆಡ್ ಇನ್ ದ ಫ್ಯೂಚರ್ ಪೀರಿಯಡ್ಸ್. ಸೊ ಮುಂದಿನ ದಿನಗಳಲ್ಲಿ ನಾನು ಎಷ್ಟು ಖರ್ಚು ಮಾಡ್ಕೊಳ್ತೀನಿ ಅಂತ ಮುಂಚೆನೇ ಎಸ್ಟಿಮೇಟ್ ಮಾಡೋದಿದೆಯಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಫ್ಯೂಚರ್ ಕಾಸ್ಟ್. ಈ ಒಂದು ಫ್ಯೂಚರ್ ಕಾಸ್ಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಆಸ್ ಅ ಮ್ಯಾನೇಜ್ಮೆಂಟ್ ಏನ್ ಪ್ಲಾನ್ ಮಾಡಬೇಕು ಅಂತ ಅಂದ್ರೆ, ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಏನ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಯೋಚನೆ ಮಾಡ್ಬೇಕಾಗತ್ತೆ. ಸೊ ಮ್ಯಾನೇಜರಲ್ ಡಿಸಿಷನ್ಸ್ ಗಳಲ್ಲಿ ಫ್ಯೂಚರ್ ಕಾಸ್ಟ್ ತುಂಬಾ ರಿಲೆವೆಂಟ್ ಆಗುತ್ತೆ. ಯಾವ್ಯಾವ ಜಾಗದಲ್ಲಿ ಏನೋ ಒಂದು ಫ್ಯೂಚರ್ ಅಪ್ರೈಸಲ್ ಸಿಸ್ಟಮ್ ಬರ್ಬೇಕಾದಾಗ್ಲೂ, ಅಥವಾ ಫ್ಯೂಚರ್ ಅಲ್ಲಿ ನಾನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಫ್ಯೂಚರ್ ಅಲ್ಲಿ ಒಂದು ಹೊಸ ಪ್ರಾಡಕ್ಟ್ ನ ಇನ್ನೋವೇಟ್ ಮಾಡೋದಿರ್ಬೋದು,
ಅಥವಾ ನನ್ನ ಫ್ಯೂಚರ್ ನಲ್ಲಿ ಏನೋ ಒಂದು ಕೆಲವೊಂದು ಡಿಸಿಷನ್ಸ್ ಗಳನ್ನ ತಗೊಳ್ತೀನಿ ಅನ್ನೋದು ಇರ್ಬೋದು, ಅಥವಾ ನಾನೊಂದು ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಮಾಡ್ತೀನಿ ಅಂತ ಇರ್ಬೋದು. ಇವೆಲ್ಲ ಏನು ಅಂತ ಅಂದ್ರೆ ಫ್ಯೂಚರ್ ಎಸ್ಟಿಮೇಷನ್ ಮಾಡುವಂಥದ್ದು. ಈ ತರ ಫ್ಯೂಚರ್ ಎಸ್ಟಿಮೇಷನ್ ಮಾಡೋ ಟೈಮಲ್ಲಿ ನೀವು ಮುಂದಿನ ದಿನಗಳಲ್ಲಿ ಎಷ್ಟು ಖರ್ಚಾಗತ್ತೆ ಅಂತ ನೀವು ಎಸ್ಟಿಮೇಟ್ ಮಾಡ್ತಿರಲ್ಲ, ಸೊ ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಫ್ಯೂಚರ್ ಕಾಸ್ಟ್. ಪಾಸ್ಟ್ ಕಾಸ್ಟ್ ಅಂದ್ರೆ ಏನು? The past costs are actual costs which were incurred so on the past. They are documented essentially for record keeping activity ಅಂತ. ಹಿಂದೆ ನೀನ್ ಎಷ್ಟು ಖರ್ಚು ಮಾಡಿದ್ಯಾ ಅಂತ ನೀನ್ ಏನ್ ಮಾಡ್ತೀಯ, ರೆಡಿ ಮಾಡಿ ಇಟ್ಕೊಂಡಿರ್ತೀಯಲ್ವಾ, ಸೊ ಅದನ್ನ ನಾನು ಏನಂತ ಕರಿತೀನಿ, ಪಾಸ್ಟ್ ಕಾಸ್ಟ್ ಅಂತ ಕರಿತೀನಿ. ಏನಕ್ಕೋಸ್ಕರ ಈ ಪಾಸ್ಟ್ ಕಾಸ್ಟ್ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ, ನಿನ್ನ ಫ್ಯೂಚರ್ ಪ್ರಿಡಿಕ್ಷನ್ ನ ನೀನು ಮಾಡೋದಿಕ್ಕೆ, ಅಥವಾ ಫ್ಯೂಚರ್ ಅಲ್ಲಿ ನೀನ್ ಯಾವ ರೀತಿ ಕಾಸ್ಟ್ ನ ಇನ್ಕರ್ ಮಾಡ್ಕೋಬಹುದು ಅಂತ ಎಸ್ಟಿಮೇಟ್ ಮಾಡೋದಿಕ್ಕೆ. ಸೊ ನೀನು ನಿನ್ನ ಒಂದು ಹಿಂದಿನ ಎಕ್ಸ್ಪೆಂಡಿಚರ್ ನ ಏನ್ ಮಾಡ್ತೀಯ, ನೀನು ಬೇಸಿಸ್ ಆಗಿ ಇಟ್ಕೊಳ್ತೀಯ. ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಪಾಸ್ಟ್ ಕಾಸ್ಟ್. ಸೊ ಪಾಸ್ಟ್ ಕಾಸ್ಟ್ ಯಾವಾಗ್ಲೂ ಏನು ಹೆಂಗಿರುತ್ತೆ ಅಂತ ಅಂದ್ರೆ, ಸೊ ಇವತ್ತಿನ ದಿನ ಬಿಟ್ಟು ಹಿಂದಿನ ದಿನಗಳಲ್ಲಿ ನಾನು ಯಾವ ರೀತಿ ಖರ್ಚು ಇನ್ಕರ್ ಮಾಡ್ಕೊಳ್ತಾ ಇದ್ದೆ ಅದನ್ನ ಬೇಸ್ ಆಗಿ ಇಟ್ಕೊಂಡು ಫ್ಯೂಚರ್ ಪ್ರಿಡಿಕ್ಷನ್ ನ ಮಾಡೋದಕ್ಕೆ ಏನಾಗುತ್ತೆ, ನಿಮ್ಮ ಒಂದು ಪಾಸ್ಟ್ ಕಾಸ್ಟ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಸೆಕೆಂಡ್ ಕಾನ್ಸೆಪ್ಟ್ ಇನ್ಕ್ರಿಮೆಂಟಲ್ ಕಾಸ್ಟ್, ಸಂಕ್ ಕಾಸ್ಟ್ ಅಂತ. ಇನ್ಕ್ರಿಮೆಂಟಲ್ ಕಾಸ್ಟ್ ಅಂದ್ರೆ ಏನು? Incremental costs are defined as the change in overall cost that result from particular decision being made ಅಂತ. ಅಂದ್ರೆ ಅರ್ಥ ಏನು? ಸೊ ಏನೋ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿಯಿಂದ ಸರ್ಟನ್ ಕಾಸ್ಟ್ ಲೆವೆಲ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಆ ಚೇಂಜ್ ಆಗೋ ಲೆವೆಲ್ ಆಫ್ ಕಾಸ್ಟ್ಗೆ ನಾವೇನಂತ ಕರಿತೀವಿ, ಇನ್ಕ್ರಿಮೆಂಟಲ್ ಕಾಸ್ಟ್ ಅಂತ ಕರಿತೀವಿ. ಚೇಂಜ್ ಇನ್ ದ ಪ್ರಾಡಕ್ಟ್ ಲೈನ್, ಚೇಂಜ್ ಇನ್ ದ ಔಟ್ಪುಟ್ ಲೆವೆಲ್, ಚೇಂಜ್ ಇನ್ ದ ಡಿಸ್ಟ್ರಿಬ್ಯೂಷನ್ ಚಾನಲ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಇನ್ಕ್ರಿಮೆಂಟಲ್ ಕಾಸ್ಟ್ ಅಂತ. ಅಂದ್ರೆ ಅರ್ಥ ಏನು? ಇವಾಗ ನಾನೊಂದು ಪ್ರಾಡಕ್ಟ್ ನಾನು ಯಾವುದೋ ಒಂದು ಶಾಂಪೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ, ಈಗ ಅದ್ರ ಜೊತೆಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಸಿಮೆಂಟ್ ಇಂಡಸ್ಟ್ರಿ ಯಾವುದೋ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಅಥವಾ ಅದ್ರ ಜೊತೆಗೆ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಇವಾಗ ಏನಾಯ್ತು, ದೇರ್ ಇಸ್ ಅ ಚೇಂಜ್ ಇನ್ ದ ಪ್ರಾಡಕ್ಟ್ ಲೈನ್, ಚೇಂಜ್ ಇನ್ ದ ಔಟ್ಪುಟ್ ಲೆವೆಲ್. ಇವತ್ತು 10,000 ಶಾಂಪೂಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ, ನಾಳೆ ಏನ್ ಮಾಡ್ತೀನಿ, 15,000 ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ನಾವು ದೇರ್ ಇಸ್ ಅ ಸರ್ಟನ್ ಚೇಂಜ್ ಇನ್ ದ ಪ್ರೊಡಕ್ಷನ್ ಆಫ್ ಸರ್ಟನ್ goods or services, so that I will going to incur certain additional cost regarding that particular production. That is what we call as incremental cost. Incremental ಕೆಲವೊಂದ್ಸಲಿ ಫಿಕ್ಸ್ಡ್ ಆಗಿರ್ಬೋದು, ಕೆಲವೊಂದ್ಸಲಿ ವೇರಿಯಬಲ್ ಆಗಿರ್ಬೋದು. In short period, incremental cost will consist of variable cost like cost of additional labor, additional raw material, power, fuel. ಸೊ ಇವನ್ನೆಲ್ಲ ನಾವೇನಂತ ಕರಿತೀವಿ, ಇನ್ಕ್ರಿಮೆಂಟಲ್ ಕಾಸ್ಟ್ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ, ಸೊ ನೀನು ಏನೋ ಒಂದು ಅಡಿಷನಲ್ ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಿನಗೆ ಅಡಿಷನಲ್ ರಾ ಮೆಟೀರಿಯಲ್ ಬೇಕು, ಅಡಿಷನಲ್ ಲೇಬರ್ ಬೇಕು, ಸೊ ಅಡಿಷನಲ್ ಫ್ಯೂಲ್, ಅಡಿಷನಲ್ ಪವರ್, ಇವೆಲ್ಲವೂ ಏನ್ ಅಡಿಷನ್ಸ್ ಗಳು ಬೇಕಾಗುತ್ತಲ್ಲ, ಸೊ ಅದು ಏನಂತ ಕರಿತೀವಿ ಅಂದ್ರೆ, ದೇರ್ ಇಸ್ ಸಮ್ ಸರ್ಟನ್ ಇನ್ಕ್ರಿಮೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ಅಂತ ಕರಿತೀವಲ್ಲ, ಸೊ ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಇನ್ಕ್ರಿಮೆಂಟಲ್ ಕಾಸ್ಟ್. ಸಂಕ್ ಕಾಸ್ಟ್. Sunk cost is the one which is not altered by a change in the level or nature of business activity. ಯಾವುದೇ ರೀತಿ ಚೇಂಜ್ ಆದ್ರೂ ಸಹ ನಿನ್ನ ಕಾಸ್ಟ್ ಲೆವೆಲ್ ಏನಾಗುತ್ತೆ, ವಿಚ್ ರಿಮೈನ್ ಕಾನ್ಸ್ಟೆಂಟ್, ಅದನ್ನ ನಾವೇನಾದ ಕರಿತೀವಿ, ಸಂಕ್ ಕಾಸ್ಟ್ ಅಂತ ಕರಿತೀವಿ. ಇಟ್ ವಿಲ್ ರಿಮೈನ್ ದ ಸೇಮ್ ಇರ್ರೆಸ್ಪೆಕ್ಟಿವ್ ಆಫ್ ಆಕ್ಟಿವಿಟಿ ಲೆವೆಲ್. Sunk costs are the expenditure that have been made in the past or must be paid in the future as a part of contractual agreement. These costs are irrelevant for decision making as they do not vary with the changes contemplated for future by the management. ಯಾವುದೇ ರೀತಿ ಔಟ್ಪುಟ್ ಲೆವೆಲ್ ಅಲ್ಲಿ ಚೇಂಜಸ್ ಆದ್ರೂ ಸಹ ನಿಮ್ಮ ಕಾಸ್ಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಇರಲ್ವಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ, ಸಂಕ್ ಕಾಸ್ಟ್ ಅಂತ ಕರಿತೀವಿ. ದೆನ್ ಔಟ್ ಆಫ್ ಪಾಕೆಟ್ ಕಾಸ್ಟ್ ಅಂಡ್ ಬುಕ್ ಕಾಸ್ಟ್ ಅಂತೆ. ಔಟ್ ಆಫ್ ಪಾಕೆಟ್ ಕಾಸ್ಟ್ ಅಂದ್ರೆ ಏನು? ಔಟ್ ಆಫ್ ಪಾಕೆಟ್ ಕಾಸ್ಟ್ ಆರ್ ದೋಸ್ ದಟ್ ಇನ್ವಾಲ್ವ್ ಇಮಿಡಿಯೇಟ್ ಪೇಮೆಂಟ್ ಟು ಔಟ್ಸೈಡರ್ಸ್ as opposed to book costs that do not require the current cash expenditure. ಔಟ್ ಆಫ್ ಪಾಕೆಟ್ ಕಾಸ್ಟ್ ಅಂತ ಅಂದ್ರೆ, ಇವತ್ತು ಏನೋ ಒಂದು ಖರ್ಚು ಬಂದಿದೆ, ತೆಗೆದು ನನ್ನ ಜೋಬಿಯಿಂದ ತಗೊಂಡೋಗಿ ಕೊಟ್ಬಿಡುವಂಥದ್ದು, ದಟ್ ಇಸ್ ಔಟ್ ಆಫ್ ಪಾಕೆಟ್ ಕಾಸ್ಟ್. ಬುಕ್ ಕಾಸ್ಟ್ ಅವತ್ತಿನ ಪ್ರೆಸೆಂಟ್ ಸಿಚುವೇಶನ್ ನೀವೇನ್ ಮಾಡಲ್ಲ, ಪೇಮೆಂಟ್ ಮಾಡಲ್ಲ, ಅದನ್ನ ನೀವು ಕ್ರೆಡಿಟಾರ್ ಅಂತನೋ ಡೆಟಾರ್ಸ್ ಅಂತನೋ ಏನ್ ಮಾಡಿದ್ರೆ ಇಟ್ಕೊಳ್ತೀರಾ. ವೇಜಸ್ ಅಂಡ್ ಸ್ಯಾಲರೀಸ್ ಪೇ ಟು ದ ಎಂಪ್ಲಾಯೀಸ್ ಆರ್ ಕಾಲ್ಡ್ ಆಸ್ ಔಟ್ ಆಫ್ ಪಾಕೆಟ್ ಕಾಸ್ಟ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಾಟ್ ಆರ್ ಔಟ್ ಆಫ್ ಪಾಕೆಟ್ ಕಾಸ್ಟ್ ಅಂತ. ಆವಾಗ ನೀವೇನ್ ಮಾಡಬೇಕು, ವೇಜಸ್ ಅಂಡ್ ಸ್ಯಾಲರೀಸ್ ಆರ್ ಟು ಬಿ ಪೇ ಟು ದ ಎಂಪ್ಲಾಯೀಸ್ ಆರ್ ಕಾಲ್ ಇಟ್ ಆಸ್ ಔಟ್ ಆಫ್ ಪಾಕೆಟ್ ಕಾಸ್ಟ್ ಅಂತ ಕರಿಬೇಕಾಗುತ್ತೆ. ವೈಲ್ ಸ್ಯಾಲರಿ ಆಫ್ ದ ಓನರ್ ಆರ್ ದ ಮ್ಯಾನೇಜರ್ ಇಫ್ ನಾಟ್ ಪೇಡ್, ಇಟ್ ಇಸ್ ಕಾಲ್ಡ್ ಆಸ್ ಬುಕ್ ಕಾಸ್ಟ್. ಸೊ ಇವತ್ತು ಆ ಕಂಪ್ನಿಯ ಓನರ್ಗೆ ನಾನು ಯಾವುದೇ ರೀತಿ ರೆಮ್ಯುನರೇಷನ್ ಕೊಟ್ಟಿಲ್ಲ ಅಂತ ಅಂದ್ರೆ, ಸೊ ಕೊಟ್ಟಿಲ್ಲದೆ ಇರೋದನ್ನ ನಾವೇನಂತ ಕರಿತೀವಿ, ಬುಕ್ ಕಾಸ್ಟ್ ಅಂತ ಕರಿತೀವಿ. The interest cost of owner's own fund and depreciation cost are other examples for book cost.
ನಿಮ್ಗೆಲ್ಲ ಗೊತ್ತಿದೆ ಡೆಪ್ರಿಸಿಯೇಷನ್ ಅನ್ನೋದು ಯಾವುದೇ ರೀತಿಯಾದಂತ ದುಡ್ಡು ಹೊರಗಡೆ ಹೋಗ್ತಿರೋದಲ್ಲ, ನೀವು ಸಪ್ರೇಟ್ ಆಗಿ ಎತ್ತಿಡುವಂಥದ್ದು ಡಿಪ್ರಿಸಿಯೇಷನ್ ಅಕೌಂಟ್ಗೆ. ಸೊ ಆಕ್ಚುಲ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಂತ ತೋರಿಸ್ತೀರಾ, ಓಕೆ ಕಳೆದು ಹೋಗಿದೆ ಅಥವಾ ಅಮೌಂಟ್ ನ ಡಿಡಕ್ಟ್ ಮಾಡ್ತೀರಾ ಡೆಪ್ರಿಸಿಯೇಷನ್ ಅಂತ ತೋರಿಸ್ಬಿಟ್ಟು. ಬಟ್ ಆಕ್ಚುಲ್ ಆಗಿ ಡೆಪ್ರಿಸಿಯೇಷನ್ ಏನಾಗಿರಲ್ಲ, ಡಿಡಕ್ಟ್ ಆಗಿರಲ್ಲ, ಬಟ್ ಸಪ್ರೇಟ್ ಅಕೌಂಟ್ ಅಲ್ಲಿ ಇರುತ್ತೆ. ಸೊ ಈ ಡೆಪ್ರಿಸಿಯೇಷನ್ ಸಹ ನಾವೇನಂತ ಕರಿತೀವಿ, ಸಂಕ್ ಕಾಸ್ಟ್ ಅಂತ ಕರಿತೀವಿ. Book cost can be converted into out-of-pocket cost by selling assets and leasing them back from the buyer ಅಂತ. ಈಗ ನಾನು ಅಸೆಟ್ ನಾನು ಏನ್ ಮಾಡಿದೀನಿ, ವರ್ಷ ಡೆಪ್ರಿಸಿಯೇಷನ್ ಅಂತ ಹಾಕ್ತಾ ಇದ್ದೀನಿ. ನಾವು ನಾಳೆ ದಿನ ನನ್ನ ಆ ಡೆಪ್ರಿಸಿಯೇಟೆಡ್ ಅಸೆಟ್ ನಾನು ಸೇಲ್ ಮಾಡಿದಾಗ ಏನಾಗುತ್ತೆ, ಅದು ಔಟ್ ಆಫ್ ಪಾಕೆಟ್ ಕಾಸ್ಟ್ ಆಗುತ್ತೆ. ಸೊ ಈ ತರ ನೀವ್ ಏನ್ ಮಾಡ್ಬೋದು, ಬುಕ್ ಕಾಸ್ಟ್ ನ ಔಟ್ ಆಫ್ ಪಾಕೆಟ್ ಕಾಸ್ಟ್ ಆಗಿ ಏನ್ ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು. ಇಫ್ ಅ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಇಸ್ ಓನ್ಡ್, its cost is a book cost ಅಂತ. while if it is hired, it is an out of pocket cost ಅಂತ. ಇವಾಗ ನೀನೇ ಒಂದು ಯಾವುದೋ ಒಂದು ಫ್ಯಾಕ್ಟ್ರಿನ ಓನ್ ಆಗಿ ಎಸ್ಟಾಬ್ಲಿಷ್ ಮಾಡಿ ಇಟ್ಕೊಂಡಿದ್ರೆ ಅದನ್ನ ನಾನು ಏನಂತ ಕರಿತೀನಿ, ಬುಕ್ ಕಾಸ್ಟ್ ಅಂತ ಕರಿತೀನಿ. ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಇನ್ಕರ್ಡ್ and it is in the books of account saying that okay so and so amount has been incurred by the owner to start a business ಅಂತ. ಔಟ್ ಆಫ್ ಪಾಕೆಟ್ ಕಾಸ್ಟ್, ಇವತ್ತು ನೀನ್ ಏನೋ ಒಂದು ಲ್ಯಾಂಡ್ ಅನ್ನೋ ಅಥವಾ ಬಿಲ್ಡಿಂಗ್ ನೋ ಲೀಸ್ ಬೇಸಿಸ್ ಅಲ್ಲಿ ತಗೊಂಡಿದ್ಯಾ. ನಾವು ಲೀಸ್ ಬೇಸಿಸ್ ಅಲ್ಲಿ ತಗೊಂಡಿದ್ದಾಗ ಏನಾಗುತ್ತೆ, ನೀನು ಮಂತ್ಲಿನೋ ಅಥವಾ ಆನ್ಯುअली ನೀನ್ ಏನ್ ಮಾಡ್ಬೇಕಾಗತ್ತೆ, ರೆಂಟ್ ನ ಕಟ್ಟಬೇಕಾಗತ್ತೆ. ಸೊ ಅದನ್ನ ನೀನ್ ಏನಂತ ಕರಿತೀಯ, ಔಟ್ ಆಫ್ Pocket cost. ಔಟ್ ಆಫ್ ಪಾಕೆಟ್ ಕಾಸ್ಟ್ ಅಂತ ಕರಿತೀನಿ. ಮತ್ತೆ ಇನ್ನೊಂದು ಬುಕ್ ಕಾಸ್ಟ್. ಯಾವ್ಯಾವ ಕಾಸ್ಟ್ ಕಾನ್ಸೆಪ್ಟ್ಸ್ ಕವರ್ ಮಾಡಿದೆ ಹೇಳಿ ಇವಾಗ. ಫಸ್ಟ್ ಒನ್ ಯಾವ್ದು ಕವರ್ ಮಾಡಿದೆ ನಾನು, ಫ್ಯೂಚರ್ ಕಾಸ್ಟ್ ಸರ್. ಆಮೇಲೆ ಕಾಸ್ಟ್, Some cost. ಇನ್ಕ್ರಿಮೆಂಟಲ್ ಕಾಸ್ಟ್, ಸಂಕ್ ಕಾಸ್ಟ್, ಓಕೆ ಔಟ್ಪುಟ್, ಔಟ್ ಆಫ್ ಪಾಕೆಟ್ ಕಾಸ್ಟ್, ಮತ್ತೆ ಬುಕ್ ಕಾಸ್ಟ್, ಔಟ್ ಆಫ್ ಪಾಕೆಟ್ ಅಂಡ್ ಬುಕ್ ಕಾಸ್ಟ್. out of pocket and book cost. So I covered one, it is the future cost, past cost, incremental cost, sunk cost, ಮತ್ತೆ out of pocket cost, ಮತ್ತೆ ಇನ್ನೊಂದು book cost. Now let us continue with another concept like replacement and historical cost. So what exactly mean by replacement cost and what exactly mean by historical cost? Historical cost of an asset states that cost of the plant, equipment and materials at the price paid originally for them. So what happens initially when you are purchasing the asset, so what you will go to do, so you will pay certain amount, so that amount we call it as a historical cost amount. Replacement cost that firm would have to incur if it wants to replace or acquire of the same asset now and then. ಅಂದ್ರೆ ಅರ್ಥ ಏನು, ಸೇ ಫಾರ್ ಎಕ್ಸಾಂಪಲ್ ಒಂದು ಮೆಷಿನರಿನ ಪರ್ಚೇಸ್ ಮಾಡಿರ್ತೀರಾ ಇನಿಷಿಯಲ್ ಟೈಮ್ ಅಲ್ಲಿ. ನಾವು ಪರ್ಚೇಸ್ ಮಾಡಿ ಏನ್ ಮಾಡ್ತೀರಾ, ಆ ಮೆಷಿನರಿಗೆ ಇಷ್ಟು ಅಂತ ಪೇಮೆಂಟ್ ಮಾಡಿರ್ತೀರಾ. ಸೊ ಆ ಪೇಮೆಂಟ್ ಮಾಡೋದು ಏನಾಗುತ್ತೆ, ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ನಾವು ಆ ಅಮೌಂಟ್ ನ ಏನಂತ ಕರಿತೀರಾ, ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕರಿತೀರಾ. ಅದಾದ್ಮೇಲೆ ಏನ್ ಮಾಡ್ತೀರಾ, ನೀವು ಆ ಮೆಷಿನರಿ ಏನೋ ಹಾಳಾಗಿದೆ ಅಂತ ಏನ್ ಮಾಡ್ತೀರಾ, ಯು ವಿಲ್ ಗೋನ್ ಟು ರೀಪ್ಲೇಸ್ ಇಟ್. ಸೊ ಫಾರ್ ದಟ್ ರೀಪ್ಲೇಸ್ಮೆಂಟ್, ಸೊ ಯು ವಿಲ್ ಗೋನ್ ಟು ಇನ್ಕರ್ ಸರ್ಟನ್ ಅಡಿಷನಲ್ ಕಾಸ್ಟ್ ಆರ್ ಯು ವಿಲ್ ಗೋನ್ ಟು ಇನ್ಕರ್ ಸಪರೇಟ್ ಕಾಸ್ಟ್. That is what we call as replacement cost. So they have given some example here regarding the replacement cost and historical cost. Let us see what exactly it is. If the price of the bronze at the time of purchase in 1973 was rupees 18 per kg, if the present price is rupees 21 per kg, the original cost is 18 is the historical cost, while 21 rupees is the replacement cost. ನಿಮ್ಮ ಜ್ಯುವೆಲರೀಸ್ ಇದೆ, ನೀವು ಪರ್ಚೇಸ್ ಮಾಡಿದಾಗ somewhere it like 3500 per gram or 3800 per gram ಇತ್ತು. Now if you want to replace that, ಅಥವಾ ಇವತ್ತು ನಾನು ಆ ರೇಟ್ ನಾನು ಚೆಕ್ ಮಾಡಿದಾಗ somewhere it goes around 5100 5200. Now 3800 we call it as a historical cost. Now the 5200 we call it as a replacement cost. Next, explicit cost and implicit cost. Explicit cost are those costs which are actually paid by the firm. Implicit costs are the theoretical cost in the sense that they go unrecognized by the accounting system. ಏನು ಎಕ್ಸ್ಪ್ಲಿಸಿಟ್ ಕಾಸ್ಟ್ಗೂ ಇಂಪ್ಲಿಸಿಟ್ ಕಾಸ್ಟ್ಗೂ ಡಿಫ್ರೆನ್ಸ್? ಎಕ್ಸ್ಪ್ಲಿಸಿಟ್ ಕಾಸ್ಟ್ ಏನು ಅಂತ ಅಂದ್ರೆ, ನೀವು ಎಷ್ಟು ಎಕ್ಸ್ಪೆಂಡಿಚರ್ನ ಆಕ್ಚುಲ್ ಆಗಿ ನೀವು ಇನ್ಕರ್ ಮಾಡ್ಕೊಳ್ತೀರಾ ಅನ್ನೋದನ್ನ ನಾವು ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತ ಕರಿತೀವಿ.
ಇಂಪ್ಲಿಸಿಟ್ ಕಾಸ್ಟ್ ಬಂದು ಇಟ್ ಇಸ್ ಜಸ್ಟ್ ಅ ಥಿಯರಿಟಿಕಲ್ ಕಾಸ್ಟ್. ಸುಮ್ಮನೆ ನೀವು ಮಾತಾಡಬೇಕಾದಾಗ ಹೇಳುವಂಥದ್ದು, ಓಕೆ ಇಷ್ಟು ಕಾಸ್ಟ್ನ ನೀವು ರೆಕಗ್ನೈಸ್ ಮಾಡ್ಕೊಳ್ಬೋದು, ಇಷ್ಟು ರೆಕಗ್ನೈಸ್ನ ನೀವು ತೋರಿಸ್ಬೋದು, ಈ ಥರ ಜಸ್ಟ್ ಓರಲ್ ಆಗಿ ವಿತೌಟ್ ರೆಕಗ್ನೈಸಿಂಗ್ ಇನ್ ದ ಅಕೌಂಟಿಂಗ್ ಸಿಸ್ಟಮ್ಮು, ಅದನ್ನ ನಾವೇನಂತ ಕರಿತೀವಿ, ಇಂಪ್ಲಿಸಿಟ್ ಕಾಸ್ಟ್ ಅಂತ ಕರಿತೀವಿ. ಅದೇ ನೀವು ಆಕ್ಚುಲ್ ಆಗಿ ಏನು ಪೇಮೆಂಟ್ನ ಮಾಡಿರ್ತೀರಾ, ಆ ಪೇಮೆಂಟ್ ಮಾಡಿರೋದನ್ನ ನಾವೇನಂತ ಕರಿತೀವಿ, ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತ ಕರಿತೀವಿ. ನಾವು ಸರ್ ಎಕ್ಸ್ಪ್ಲಿಸಿಟ್ ಕಾಸ್ಟ್, ಇಂಪ್ಲಿಸಿಟ್ ಕಾಸ್ಟ್ನ ಅವಶ್ಯಕತೆ ಏನು, ಯಾಕೆ ಬರುತ್ತೆ? ಇಂಪ್ಲಿಸಿಟ್ ಕಾಸ್ಟ್ನ ಯಾವಾಗಲೂ ಏನು ಅಂತ ಅಂದರೆ, ನೀವೊಂದು ಏನೋ ಸುಮ್ಮನೆ ಜಸ್ಟ್ ಫಾರ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಸು ಅಥವಾ ಜಸ್ಟ್ ನಾರ್ಮಲ್ ಏನೋ ವಿಚಾರಗಳನ್ನ ನೀವು ಶೇರ್ ಮಾಡ್ಕೊಳ್ಬೇಕಾದಾಗ, ಸೊ ಯು ಟ್ರೈ ಟು ಮೆನ್ಷನ್ ಇಟ್ ಲೈಕ್, ಓಕೆ ಸೊ ದಿಸ್ ಪರ್ಟಿಕ್ಯುಲರ್ ಅಮೌಂಟ್ ಹ್ಯಾಸ್ ಬೀನ್ ವಿಲ್ ಗೋಯಿಂಗ್ ಟು ಬಿ ಇನ್ಕರ್ಡ್ ಅಂತ. ಸೊ ಇಷ್ಟು ಅಮೌಂಟ್ ನಾನು ಇನ್ಕರ್ ಮಾಡ್ಕೊಳ್ಬಹುದು ಫ್ಯೂಚರ್ಗೆ, ಅಥವಾ ಇಷ್ಟು ಅಮೌಂಟ್ ಬರ್ಬೋದಿತ್ತೇನೋ, ಈ ತರ ನೀವು ಜಸ್ಟ್ ಫಾರ್ ಅನ್ ರಿಮೆಂಬರೆನ್ಸು ಅನಲೈಸ್ಗೋಸ್ಕರ ನೀವು ಮಾಡೋ ಕಾನ್ಸೆಪ್ಟ್ನ ಅಥವಾ ಕಾಸ್ಟ್ ಇಂಪ್ಲಿಸಿಟ್ ಕಾಸ್ಟ್ ಅಂತ ಕರಿತೀನಿ. ಎಕ್ಸ್ಪ್ಲಿಸಿಟ್ ಕಾಸ್ಟ್ ಬಂದು ಏನು ಅಂತ ಅಂದ್ರೆ, ಸೊ ಆಕ್ಚುಲ್ ಆಗಿ ನೀವು ಎಷ್ಟು ಪೇಮೆಂಟ್ ಮಾಡ್ತೀರಾ ಏನೋ ಒಂದು ಆಕ್ಟಿವಿಟಿಗೆ, ಏನೋ ಒಂದು ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಿರ್ಬೋದು, ಅಥವಾ ಏನೋ ಒಂದು ಪೇಮೆಂಟ್ ಆಫ್ ಸ್ಯಾಲರೀಸ್ ಇರ್ಬೋದು, ವೇಜಸ್ ಇರ್ಬೋದು, ಈ ಥರಕ್ಕೆ ನೀವು ಆಕ್ಚುಲ್ ಆಗಿ ಏನು ಪೇ ಮಾಡ್ತೀರಾ ಅದನ್ನು ನೀವೇನಂತ ಕರಿತೀರಾ, ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತ ಕರಿತೀರಾ. ಸೊ ಯಾವ್ಯಾವ್ದನ್ನ ಕವರ್ ಮಾಡಿದೆ, ಫ್ಯೂಚರ್ ಕಾಸ್ಟು, ಪಾಸ್ಟ್ ಕಾಸ್ಟು, ಅದಾದ್ಮೇಲೆ ಇನ್ಕ್ರಿಮೆಂಟಲ್ ಕಾಸ್ಟು, ಸಂಕ್ ಕಾಸ್ಟು, ಅದಾದ್ಮೇಲೆ ಬಂದು ಔಟ್ ಆಫ್ ಪಾಕೆಟ್ ಕಾಸ್ಟು, ಬುಕ್ ಕಾಸ್ಟು, ಅದಾದ್ಮೇಲೆ ಹಿಸ್ಟಾರಿಕಲ್ ಕಾಸ್ಟು, ರೀಪ್ಲೇಸ್ಮೆಂಟ್ ಕಾಸ್ಟು, ಅದಾದ್ಮೇಲೆ ಬಂದು ಎಕ್ಸ್ಪ್ಲಿಸಿಟ್ ಕಾಸ್ಟ್ ಮತ್ತೆ ಇಂಪ್ಲಿಸಿಟ್ ಕಾಸ್ಟು. ಸೊ ಇವರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ನಿಮಗೆ 2 ಮಾರ್ಕ್ಸ್ಗೆ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಆಕ್ಚುಯಲ್ ಕಾಸ್ಟು, ಆಪರ್ಚುನಿಟಿ ಕಾಸ್ಟ್. ಐ ಥಿಂಕ್ ನೀವು ಈ ಕಾನ್ಸೆಪ್ಟ್ನ ನೀವು ತುಂಬ ಚೆನ್ನಾಗಿ ಟ್ರಾನ್ಸ್ಫರ್ ಪ್ರೈಸಿಂಗ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ಮುಖಾಂತರ ನಾವು ಮಾತಾಡಿದ್ವಿ. ಆಕ್ಚುಯಲ್ ಕಾಸ್ಟ್ ಅಂದ್ರೆ ಏನು, ಆಪರ್ಚುನಿಟಿ ಕಾಸ್ಟ್ ಅಂದ್ರೆ ಏನು. ಆಕ್ಚುಯಲ್ ಕಾಸ್ಟ್ ಮೀನ್ಸ್ ಇಟ್ ಇಸ್ ದ ಆಕ್ಚುಯಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಅ ಗೂಡ್ಸ್ ಆರ್ ಸರ್ವಿಸಸ್. ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಅಥವಾ ಏನೋ ಒಂದು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡೋದಕ್ಕೆ, ಅಥವಾ ಯಾರಿಗೋ ಒಬ್ರಿಗೆ ಸ್ಯಾಲರಿನ ವೇಜಸ್ ನ ಪೇಮೆಂಟ್ ಮಾಡೋದಕ್ಕೆ ನೀವು ಇನ್ಕರ್ ಮಾಡ್ಕೊಳ್ಳುವಂತ ಆಕ್ಚುಯಲ್ ಎಕ್ಸ್ಪೆಂಡಿಚರ್ ಅನ್ನು ಏನಂತ ಕರಿತೀನಿ, ಆಕ್ಚುಯಲ್ ಕಾಸ್ಟ್ ಅಂತ ಕರಿತೀನಿ. ರಿಮೆಂಬರ್ ಒನ್ ಥಿಂಗ್, ಸೊ ಆಕ್ಚುಯಲ್ ಕಾಸ್ಟು ಯಾವಾಗಲೂ ಏನು ಅಂತ ಅಂದ್ರೆ, ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾನು ಯಾರು ಅನುಷಂಗೆ ನಾನು ಏನು ಮಾಡಬೇಕು, ಈ ಮಂತ್ಲಿ ಸ್ಯಾಲ್ರಿ ಕೊಡಬೇಕು, ಎಷ್ಟು 15,000 ರೂಪಾಯಿ ಸಂಬಳ ಕೊಡ್ಬೇಕು. ನಾನು ಏನು ಮಾಡ್ತಾ ಇದ್ದೀನಿ, 15,000 ರೂಪಾಯಿ ಸಂಬಳ ಕೊಡೋದ್ರ ಬದಲು 7,000 ರೂಪಾಯಿ ಸಂಬಳ ಪೇ ಮಾಡ್ಕೊಡ್ತಾ ಇದ್ದೀನಿ. ಇನ್ನು 8,000 ರೂಪಾಯಿನ ನಾನು ಹಾಗೆ ಏನು ಮಾಡ್ತೀನಿ, ಔಟ್ಸ್ಟ್ಯಾಂಡಿಂಗ್ ಥರ ನನ್ನ ಅಕೌಂಟಲ್ಲಿ ಇಟ್ಕೊಳ್ತೀನಿ. ಈ ಒಂದು ನಾನು ಔಟ್ಸ್ಟ್ಯಾಂಡಿಂಗ್ ಥರ ಇಟ್ಕೊಂಡಿದ್ರು ಸಹ ನನ್ನ ಆಕ್ಚುಯಲ್ ಕಾಸ್ಟ್ ಬಂದು 15,000ನೇ ಅಂತಾನೆ ಹೇಳಬೇಕು ಹೊರತು ಯು ಶುಡ್ ನಾಟ್ ಸೇ 7,000. ಅಲ್ಲಿ ಕೆಳಗಡೆ ಕೊಟ್ಟಿದ್ದ ನೋಡಿ, ದೀಸ್ ಕಾಸ್ಟ್ ಆರ್ ದ ಕಾಸ್ಟ್ ದಟ್ ಆರ್ ಜನರಲಿ ರೆಕಾರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ನಿಮ್ಮ ಅಕೌಂಟಿಂಗ್ ಬುಕ್ಸ್ ಅಲ್ಲಿ ನೀವು ಏನಂತ ರೆಕಾರ್ಡ್ ಮಾಡ್ತೀರಾ, ಓಕೆ ಪೇ ಇಟ್ ಟು ಅನುಷಾ 7,000 ಅಂಡ್ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್ 8,000, so totally 15,000. Now the actual cost we can say is 15,000 only, not 7,000. Concept of opportunity cost is very important in modern economic analysis. I think ಇದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು SCM ಅಲ್ಲಿ ಮಾತಾಡಬೇಕಾದಾಗ ಟ್ರಾನ್ಸ್ಫರ್ ಪ್ರೈಸಿಂಗ್ ಅಲ್ಲಿ ನಾವು ಮಾತಾಡಿದ್ವಿ. ಏನ್ರ ಬಗ್ಗೆ ಮಾತಾಡಿದ್ವಿ, ಆಪರ್ಚುನಿಟಿ ಕಾಸ್ಟ್ ಬಗ್ಗೆ ಮಾತಾಡಿದ್ವಿ. ಯಾರಾದ್ರೂ ಒಬ್ರು ಹೇಳಕ್ಕಾಗತ್ತಾ ಏನದು ಆಕ್ಚುಯಲ್ ಆಪರ್ಚುನಿಟಿ ಕಾಸ್ಟ್ ನಾವು ಮಾತಾಡಿದ್ದು? ಟ್ರಾನ್ಸ್ಫರ್ ಪ್ರೈಸಿಂಗ್ ಅಲ್ಲಿ ನಾನು ಒಂದು ಪ್ರಾಬ್ಲಮ್ ಮಾಡಿಸಿದೆ, 3,800 ಅವರ್ಸು, 5,600 ಅವರ್ಸು. ಅದರಲ್ಲಿ ನಾನು ಆಪರ್ಚುನಿಟಿ ಕಾಸ್ಟ್ ಅಂತ ಮಾತಾಡಿದ್ದೆ. ಏನ್ ಮಾತಾಡಿದ್ದೆ? ಟ್ರಾನ್ಸ್ಫರ್ ಪ್ರೈಸ್ನ 44 ರೂಪಾಯಿ ಮತ್ತೆ 34 ರೂಪಾಯಿ ಅಂತ ಸೆಟ್ ಮಾಡಿ, ವೇರಿಯಬಲ್ ಕಾಸ್ಟು 24 ರೂಪಾಯಿ ಅಂತ ಇತ್ತು. ಆಮೇಲೆ ನೀವು ಆಪರ್ಚುನಿಟಿ ಕಾಸ್ಟ್ ಅಂತ ಆ್ಯಡ್ ಮಾಡಿದ್ರಿ 24 ರೂಪಾಯಿ, ಮತ್ತು ಇನ್ನೊಂದರಲ್ಲಿ 14 ರೂಪಾಯೋ ಅಥವಾ 20 ರೂಪಾಯಿ, ಮತ್ತು ಇನ್ನೊಂದರಲ್ಲಿ 10 ರೂಪಾಯಿ ಅಂತ ಆ್ಯಡ್ ಮಾಡಿದ್ರಿ. ಏನದು ನಾವು ಮಾಡಿದ್ದು? ಕೇಳಿಸ್ತಿಲ್ಲ ನೀವು ಮಾತಾಡ್ತಿರೋದು.
ನಾನು ಆ ಪ್ರಾಬ್ಲಮ್ಗಳನ್ನ ಮಾಡಿಸ್ಬೇಕಾದಾಗ ಕ್ಲಿಯರ್ ಆಗಿ ಹೇಳಿದ್ದೆ, ಪ್ರಾಡಕ್ಟ್ ಎಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಬದಲು ಪ್ರಾಡಕ್ಟ್ ವೈ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಸಿಗುತ್ತೆ. ಸೊ ಅದರಿಂದ ಇನ್ಸ್ಟೆಡ್ ಆಫ್ ಪ್ರೊಡ್ಯೂಸಿಂಗ್ ಪ್ರಾಡಕ್ಟ್ ಎಕ್ಸ್ ಯು ಪ್ರೊಡ್ಯೂಸ್ ದ ಪ್ರಾಡಕ್ಟ್ ವೈ ಅಂತ ಮಾತಾಡಿದ್ವಿ. ಅಲ್ಲಿ ನಾನು 20 ರೂಪಾಯಿ 10 ರೂಪಾಯಿ ನಾನು ಏನು ಆ್ಯಡ್ ಮಾಡಿದೆ ನಾನು ವೇರಿಯಬಲ್ ಕಾಸ್ಟ್ಗೆ, ಅದನ್ನ ನಾನು ಏನಂತ ಕರೆದೆ, ನಾನು ಆಪರ್ಚುನಿಟಿ ಕಾಸ್ಟ್ ಅಂತ ಕರೆದೆ. ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದೆ, ಯಾವ್ದ್ರಿಂದನೋ ಕಳ್ಕೊಂಡಿರೋದನ್ನ ಇನ್ನೊಂದ್ರಿಂದ ಪಡ್ಕೊಳ್ಳೋ ಅಂತದನ್ನ ನಾನು ಏನಂತ ಮಾತಾಡಿದೆ, ಆಪರ್ಚುನಿಟಿ ಕಾಸ್ಟ್ ಅಂತ ಮಾತಾಡಿದೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಆಪರ್ಚುನಿಟಿ ಕಾಸ್ಟ್ ಹಿಯರ್. The opportunity cost are the return from the second best use of the firm's resources which the firm forfeits. It avails its return from the best use of the resources. One example kottidar nodi, a farmer who is producing wheat can also produce potatoes with same factors. Therefore, the opportunity cost of a ton of wheat is the amount of the output of potatoes which he gives up. Andre artha, instead of producing the wheat, he can produce the potatoes, and whatever the loss that he will going to face it from the wheat, that will be recovered from the potatoes. This recovery we call it as a opportunity cost. ಯಾವ ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಇಂದ ನನ್ನ ಒಂದು ಫರ್ಮ್ ನ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೋ, ಸೊ ಅದನ್ನ ನಾನು ಏನಂತ ಕರಿತೀನಿ, ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀನಿ. ಸೊ ಏನೇನ್ ಕವರ್ ಮಾಡಿದೆ ನಾನು, ಒಂದು ಫ್ಯೂಚರ್ ಕಾಸ್ಟ್ ಅಂದ್ರೆ ಏನು, ಪಾಸ್ಟ್ ಕಾಸ್ಟ್ ಅಂದ್ರೆ ಏನು, ಇನ್ಕ್ರಿಮೆಂಟಲ್ ಕಾಸ್ಟ್, ಸಂಕ್ ಕಾಸ್ಟ್, ಔಟ್ ಆಫ್ ಪಾಕೆಟ್ ಕಾಸ್ಟ್, ಬುಕ್ ಕಾಸ್ಟ್, ಹಿಸ್ಟಾರಿಕಲ್ ಕಾಸ್ಟ್, ರೀಪ್ಲೇಸ್ಮೆಂಟ್ ಕಾಸ್ಟ್, ಅದಾದ್ಮೇಲೆ ಆಕ್ಚುಯಲ್ ಕಾಸ್ಟ್, ಮತ್ತೆ ಆಪರ್ಚುನಿಟಿ ಕಾಸ್ಟ್, ಎಕ್ಸ್ಪ್ಲಿಸಿಟ್ ಕಾಸ್ಟ್, ಇಂಪ್ಲಿಸಿಟ್ ಕಾಸ್ಟ್. ಇಷ್ಟು ಕಾಸ್ಟ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಮಾತಾಡಿದೆ. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಬಂದು ಡೈರೆಕ್ಟ್ ಕಾಸ್ಟ್ ಅಂಡ್ ಇಂಡೈರೆಕ್ಟ್ ಕಾಸ್ಟ್ ಅಂತ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಡೈರೆಕ್ಟ್ ಕಾಸ್ಟ್ ಅಂದ್ರೆ ಏನು, ಇಂಡೈರೆಕ್ಟ್ ಕಾಸ್ಟ್ ಅಂದ್ರೆ, ಬಿಕಾಸ್ ನೀವು ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದಾಗ ನೋಡಿದೀರಾ. ದೇರ್ ಆರ್ ಸಮ್ ಆಫ್ ದ ಕಾಸ್ಟ್ ವಿಚ್ ಕ್ಯಾನ್ ಬಿ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಟು ದ ಪ್ರೊಡಕ್ಷನ್ ಆಫ್ ಅ ಯೂನಿಟ್ ಟು ಅ ಗಿವನ್ ಪ್ರಾಡಕ್ಟ್ ಅಂತ. ದಿಸ್ ಕಾಸ್ಟ್ ಕಾಲ್ಡ್ ಆಸ್ ಡೈರೆಕ್ಟ್ ಕಾಸ್ಟ್ ಅಂತ. ಸೊ ಏನು, ನಿಮ್ಮ ಪ್ರೊಡಕ್ಷನ್ಗೆ ಡೈರೆಕ್ಟ್ ಆಗಿ ನಾನು ಟ್ರೇಸ್ ಮಾಡುವಂತ ಕಾಸ್ಟ್ಗಳನ್ನ, ಐದರ್ ಇಟ್ ಮೇ ಬಿ ದ ರಾ ಮೆಟೀರಿಯಲ್, ಲೇಬರ್ ಅಂಡ್ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾನು ಏನಂತ ಕರಿತೀನಿ, ಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. Cost which cannot be separated and clearly attributable to individual units of production are classified as indirect cost ಅಂತ ಕರಿತೀನಿ. ಯಾವ್ದು, ಐ ಥಿಂಕ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ಬೇಕಾದಾಗ ನೀವೆಲ್ಲ ನೋಡಿದ್ರಿ, ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಇವೆಲ್ಲವೂ ಸಹ ಏನು, ಇಂಡೈರೆಕ್ಟ್ಲಿ ವಿಚ್ ಇಸ್ ಕನೆಕ್ಟೆಡ್ ಟು ದ ಪ್ರೊಡಕ್ಷನ್ ಆಫ್ ಅ ಪ್ರಾಡಕ್ಟ್. ಸೊ ಇಂಥವನ್ನ ನಾವೇನಂತ ಕರಿತೀವಿ, ಇಂಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಸೊ ಇಷ್ಟನ್ನು ನಾವೇನಂತ ಕರಿತೀವಿ, ಕಾಸ್ಟ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಸೊ ಯಾವ್ಯಾವ್ದನ್ನ ಮಾತಾಡಿದ್ವಿ, ಫ್ಯೂಚರ್ ಕಾಸ್ಟ್, ಪಾಸ್ಟ್ ಕಾಸ್ಟ್, ಇನ್ಕ್ರಿಮೆಂಟಲ್ ಕಾಸ್ಟ್, ಸಂಕ್ ಕಾಸ್ಟ್, ಔಟ್ ಆಫ್ ಪಾಕೆಟ್ ಕಾಸ್ಟ್, ಬುಕ್ ಕಾಸ್ಟ್, ಎಕ್ಸ್ಪ್ಲಿಸಿಟ್ ಕಾಸ್ಟ್, ಇಂಪ್ಲಿಸಿಟ್ ಕಾಸ್ಟ್, ಹಿಸ್ಟಾರಿಕಲ್ ಕಾಸ್ಟ್, ರೀಪ್ಲೇಸ್ಮೆಂಟ್ ಕಾಸ್ಟ್, ಅದಾದ್ಮೇಲೆ ಆಕ್ಚುಯಲ್ ಕಾಸ್ಟ್, ಆಪರ್ಚುನಿಟಿ ಕಾಸ್ಟ್, ಡೈರೆಕ್ಟ್ ಕಾಸ್ಟ್, ಇಂಡೈರೆಕ್ಟ್ ಕಾಸ್ಟ್. ಸೊ ಇಷ್ಟನ್ನು ಏನ್ ಮಾಡಿದ್ವಿ ನಾವು ಕಾಸ್ಟ್ ಕಾನ್ಸೆಪ್ಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದಾದ್ಮೇಲೆ ಟೈಪ್ ಆಫ್ ಕಾಸ್ಟ್ ಅಂತ ಬರುತ್ತೆ. ಐ ಥಿಂಕ್ ನಮ್ಗೆಲ್ಲರಿಗೂ ಗೊತ್ತಿದೆ ಇದು. ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಏನು, ವೇರಿಯಬಲ್ ಕಾಸ್ಟ್ ಅಂದ್ರೆ ಏನು. ಸೊ ಫಿಕ್ಸ್ಡ್ ಕಾಸ್ಟ್ ಏನು, ಸೊ even though the level of activity changes, the cost will remain same. That is what we call as fixed cost. These are the expenses that have to be paid by a company independent of any business activity. It is one of the two components of the total cost of goods or services along with the variable cost. ಇವತ್ತು ನೀನು ಏನೋ ಒಂದು ಅಸೆಟ್ ನ ಪರ್ಚೇಸ್ ಮಾಡಬೇಕು, ಇವತ್ತು ನೀನು ಏನೋ ಒಂದು ಮಿಷನರಿನ ಪರ್ಚೇಸ್ ಮಾಡಬೇಕು, ಬಿಲ್ಡಿಂಗ್ ನ ಪರ್ಚೇಸ್ ಮಾಡಬೇಕು, ಲ್ಯಾಂಡ್ ನ ಪರ್ಚೇಸ್ ಮಾಡಬೇಕು, ಇಂಥ ಸಮಯದಲ್ಲಿ ಏನ್ ಮಾಡ್ತೀಯ ನೀನು, ಯು ವಿಲ್ ಗೋನ್ ಟು ಇನ್ಕರ್ ಸರ್ಟನ್ ಎಕ್ಸ್ಪೆಂಡಿಚರ್. ದೋಸ್ ಎಕ್ಸ್ಪೆಂಡಿಚರ್ ವಿ ಕಾಲ್ ಇಟ್ ಆಸ್ ಅ ಫಿಕ್ಸ್ಡ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಆರ್ ದ ಕಾರ್ಪೊರೇಟ್ ಎಕ್ಸ್ಪೆನ್ಸ್ ದಟ್ ವೇರಿ ಇನ್ ದ ಡೈರೆಕ್ಟ್ ಪ್ರಪೋರ್ಷನ್ ಟು ದ ಕ್ವಾಂಟಿಟಿ ಆಫ್ ಔಟ್ಪುಟ್. ನಿಮ್ಮ ಲೆವೆಲ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆದಂಗೆ ನಿಮ್ಮ ಕಾಸ್ಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಸ್ಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವೇರಿಯಬಲ್ ಕಾಸ್ಟ್ ಯಾವಾಗ್ಲೂ ಹೆಂಗಿರುತ್ತೆ ಅಂತ ಅಂದ್ರೆ, ನಿಮ್ಮ ಲೆವೆಲ್ ಆಫ್ ಔಟ್ಪುಟ್ ಜಾಸ್ತಿ ಆದಂಗೆ ನಿಮ್ಮ ಒಂದು ಕಾಸ್ಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಏನಂತ ಕರೆಯೋದು, ವೇರಿಯಬಲ್ ಕಾಸ್ಟ್ ಅಂತ ಕರೆಯುವಂಥದ್ದು. ಸೊ ವೇರಿಯಬಲ್ ಕಾಸ್ಟ್ ಯೂಶಲಿ ಮೆಜಾರಿಟಿ ಕೇಸಸ್ ಅಲ್ಲಿ ನೀವು ನಿಮ್ಮ ಒಂದು ಆರ್ಗನೈಸೇಷನ್ ಅನ್ನ ಡಿಸಿಷನ್ ತಗೊಳ್ಳೋದಕ್ಕೆ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ.
ಯಾಕೆ? ಬಿಕಾಸ್ ಒಂದು ಅಡಿಷನಲ್ ಎಕ್ಸ್ಪೆಂಡಿಚರ್ ನೀವು ಇನ್ಕರ್ ಮಾಡ್ಕೊಳ್ಳೋದಕ್ಕೆ, ಸೊ ನೀವು ಎಷ್ಟು ಲೆವೆಲ್ ಆಫ್ ಔಟ್ಪುಟ್ ಅನ್ನು ನೀವು ಪ್ರೊಡ್ಯೂಸ್ ಮಾಡ್ತೀರಾ, ಅಥವಾ ಇಷ್ಟು ಅಡಿಷನಲ್ ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟು ಅಡಿಷನಲ್ ಎಕ್ಸ್ಪೆನ್ಸಸ್ ನ ನೀವೇನ್ ಮಾಡ್ತೀರಾ, ಇನ್ಕರ್ ಮಾಡ್ಕೊಳ್ತೀರಾ ಅಂತ ಚೆಕ್ ಮಾಡೋದನ್ನೇ ನಿಮ್ಮ ಒಂದು ಫಿಕ್ಸ್ಡ್ ಕಾಸ್ಟ್ ಮತ್ತೆ ವೇರಿಯಬಲ್ ಕಾಸ್ಟ್. ಯೂಶಲಿ ಕಾಸ್ಟ್ ನ ಡಿಟರ್ಮೈನ್ ಮಾಡೋದು ಯಾವ್ದ್ರ ಮುಖಾಂತರ ನೀವು ಇಷ್ಟು ಕಾಸ್ಟ್ ಇನ್ಕರ್ ಆಗಿದೆ, ಇಷ್ಟೊಂದು ಕಾಸ್ಟ್ ಇನ್ಕರ್ ಆಯ್ತಾ ಅಂತ ನೀವು ಹೆಂಗ್ ಹೇಳ್ತೀರಾ? ಒಂದು ಔಟ್ಪುಟ್ ಲೆವೆಲ್, ನೀವು ಎಷ್ಟು ಪ್ರಾಡಕ್ಟ್ ನ ಲೆವೆಲ್ ಆಫ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಒಂದು. ಸೆಕೆಂಡು, ನಿಮ್ಮ ಪ್ರೊಡಕ್ಷನ್ ಏನು ಫ್ಯಾಕ್ಟರ್ಸ್ ಇದಾವಲ್ಲ, ಲ್ಯಾಂಡು, ಲೇಬರು, ಕ್ಯಾಪಿಟಲ್, ಆರ್ಗನೈಸೇಷನ್, ಇವಕ್ಕೆ ನೀವು ಯಾವ ರೀತಿಯಾದಂತ ಪ್ರೈಸ್ ಸೆಟ್ ಮಾಡಿದೀರಾ ಅದ್ರ ಮೇಲೂ ಸಹ ನಿಮ್ಮ ಒಂದು ಕಾಸ್ಟ್ ಡಿಟರ್ಮೈನ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನೀವು ಏನ್ ಪ್ರೊಡಕ್ಟಿವಿಟಿ ಮಾಡ್ತಾ ಇದ್ದೀರಾ, ಅಂದ್ರೆ ಲೈಕ್ ಲ್ಯಾಂಡ್ ಇಟ್ಕೊಂಡು ಅದ್ರ ಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋದು, ಬಿಲ್ಡಿಂಗ್ ತಗೊಂಡು ಬಿಲ್ಡಿಂಗ್ ಒಳಗಡೆ ಮಿಷನರಿ ಇಡೋದು, ಮಿಷನರಿ ತಗೊಂಡು ಅದ್ರೊಳಗಡೆ ಇಂಜಿನ್ ಅವು ಇವು ಅಡಿಷನಲ್ ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ಕೊಳ್ಳಿ, ಇವ್ ಎಲ್ಲರೂ ನಾವೇನಂತ ಕರಿತೀವಿ? ಡಿಟರ್ಮಿನೆಂಟ್ಸ್ ಆಫ್ ಕಾಸ್ಟ್ ಅಂತ ಕರಿತೀವಿ. ಅದಾದ್ಮೇಲೆ ವಾಟ್ ಟೈಪ್ ಆಫ್ ಟೆಕ್ನಾಲಜಿ ದಟ್ ಯು ಹ್ಯಾವ್ ಅಡಾಪ್ಟೆಡ್ ಅಂತ. ಇಷ್ಟು ಒಂದು ಏನು ನಿಮ್ಮ ಕಾಸ್ಟ್ ಕಾನ್ಸೆಪ್ಟ್ಸ್ಗೆ ಸಂಬಂಧಪಟ್ಟಂಗೆ. ಇದಾದ್ಮೇಲೆ ನಿಮ್ಗೆ ಶಾರ್ಟ್ ರನ್ ಕಾಸ್ಟ್ ಔಟ್ಪುಟ್ ರಿಲೇಶನ್ಶಿಪ್ ಅಂತ, ಮತ್ತೆ ಇನ್ನೊಂದು ಲಾಂಗ್ ರನ್ ಕಾಸ್ಟ್ ಔಟ್ಪುಟ್ ರಿಲೇಶನ್ಶಿಪ್ ಅಂತ ಇದೆ. ಏನಿದು ಮೀನಿಂಗು? ಹೆಂಗೆ ಶಾರ್ಟ್ ರನ್ ಕಾಸ್ಟ್ ಮತ್ತೆ ಲಾಂಗ್ ರನ್ ಕಾಸ್ಟ್ ನಿಮ್ಮ ಔಟ್ಪುಟ್ಗೆ ನಡುವೆ ಇರುವಂತ ಸಂಬಂಧ ಏನು ಅಂತ ಮಾತಾಡ್ತಾರೆ ಇಲ್ಲಿ. ಒನ್ಸ್ ದ ಫರ್ಮ್ ಹ್ಯಾಸ್ ಇನ್ವೆಸ್ಟೆಡ್ resources into the factors such as capital, equipment, building, top management, personnel, other fixed assets, ಒಂದ್ಸಲಿ ಆರ್ಗನೈಸೇಷನ್ ಈ ಮೇಜರ್ ಎಕ್ಸ್ಪೆಂಡಿಚರ್ ಎಲ್ಲ ಇನ್ಕರ್ ಮಾಡ್ಕೊಂಡ್ಬಿಟ್ರೆ ದೇರ್ ಅಮೌಂಟ್ಸ್ ಕೆನಾಟ್ ಬಿ ಚೇಂಜ್ ಈಸಿಲಿ. ಆ ಅಮೌಂಟ್ಗಳನ್ನೆಲ್ಲ ನೀವು ಮತ್ತೆ ಅಡಿಷನಲ್ ಆಗಿ ನೀವು ಹಾಕೋದಕ್ಕಾಗಲ್ಲ, ಬಿಕಾಸ್ ಅವೆಲ್ಲ ಫಿಕ್ಸೆಡ್ ಇನ್ ನೇಚರ್. Thus in the short run there are certain resources whose amount cannot be changed when the desired rate of output changes. Those are called as fixed factors. ಅದು ನಮಗೆ ಗೊತ್ತಿದೆ, ಇಷ್ಟೊತ್ತನಕ ಅದನ್ನೇ ಮಾತಾಡಿದ್ದು. There are other resources whose quantity used can be changed almost instantly with the output change, and they are called as variable factors. ಅದು ನಮಗೆ ಗೊತ್ತಿದೆ ಏನು. ಸೊ ಕೆಲವೊಂದ್ಸಲಿ ಅಡಿಷನಲ್ ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಅಡಿಷನಲ್ ಕಾಸ್ಟ್ ನ ನೀವು ಇನ್ಕರ್ ಮಾಡ್ಕೊಳ್ತೀರಾ. Since certain factors do not change with the change in output, the cost to the firm of these resources is also fixed. Hence, fixed cost does not vary with the output. ಗೊತ್ತು ನಮಗೆ, ಔಟ್ಪುಟ್ ಜಾಸ್ತಿ ಆದಂಗೆ ಫಿಕ್ಸ್ಡ್ ಕಾಸ್ಟ್ ಯಾವುದೇ ರೀತಿ ಚೇಂಜಸ್ ಆಗಲ್ಲ, which remain constant. Thus, the larger the quantity produced, the lower will be the fixed cost per unit, and marginal fixed cost will always be 0 ಅಂತ. ಯಾವಾಗ್ಲೂ ಅಷ್ಟೇ. ಸೊ ನಿಮ್ಮ ಒಂದು ಕ್ವಾಂಟಿಟಿ ನೀವೇನ್ ಪ್ರೊಡ್ಯೂಸ್ ಮಾಡ್ತೀರಾ ಅದು ಜಾಸ್ತಿ ಆದಂಗೆ ಏನಾಗುತ್ತೆ, ನಿಮ್ಮ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆನ್ ದ ಅದರ್ ಹ್ಯಾಂಡ್, those factors whose quantity can be changed in the short run is known as variable cost. ನಿಮ್ಮ ಶಾರ್ಟ್ ಪೀರಿಯಡ್ ಅಲ್ಲಿ ಏನಾದ್ರೂ ಚೂರು ಬದಲಾವಣೆ ಆಗ್ತಾ ಇದೆ ಅಂತ ಅಂದ್ರೆ ನಾವು ಅದನ್ನೇನಂತ ಕರಿತೀವಿ? ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. Thus, total cost of a business is the sum of the total variable cost and total fixed cost. I think ಈ ಫಾರ್ಮುಲಾ ನಿಮ್ಗೆಲ್ಲರಿಗೂ ಗೊತ್ತಿದೆ. TC is equal to TFC plus TVC. TFC ಅಂತ ಅಂದ್ರೆ ಏನು? ಟೋಟಲ್ ಫಿಕ್ಸ್ಡ್ ಕಾಸ್ಟ್. TVC ಅಂತ ಅಂದ್ರೆ ಏನು? ಟೋಟಲ್ ವೇರಿಯಬಲ್ ಕಾಸ್ಟ್. ನಾವು ಲಾಂಗ್ ರನ್ ಕಾಸ್ಟ್ ಔಟ್ಪುಟ್ ರಿಲೇಶನ್ಶಿಪ್ ಯಾವ ರೀತಿ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಇಲ್ಲಿ ನೋಡಿ. ಅಲ್ಲಿ ಏನಂತ ಹೇಳಿದೆ ನಾನು, ಶಾರ್ಟ್ ರನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ತುಂಬಾ ಕಡಿಮೆ ಆಗುತ್ತೆ, ಫಿಕ್ಸ್ಡ್ ಕಾಸ್ಟ್ ಯಾವುದೇ ರೀತಿ ಚೇಂಜಸ್ ಆಗಲ್ಲ, ವಿಚ್ ರಿಮೈನ್ ಕಾನ್ಸ್ಟೆಂಟ್. ಓನ್ಲಿ ದ ವೇರಿಯಬಲ್ ಕಾಸ್ಟ್ ಆರ್ ವೇರಿಯಬಲ್ ಫ್ಯಾಕ್ಟರ್ಸ್ ವಿಲ್ ಗೋಯಿಂಗ್ ಟು ವೇರಿ ಅಂತ ಹೇಳಿದೆ. ಬಟ್ ಇನ್ ಕೇಸ್ ಆಫ್ ಲಾಂಗ್ ರನ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ಅ ಪೀರಿಯಡ್ ಆಫ್ ಟೈಮ್ ಡ್ಯೂರಿಂಗ್ ವಿಚ್ ಫರ್ಮ್ ಕ್ಯಾನ್ ವೇರಿ ಆಲ್ ಇಟ್ಸ್ ಇನ್ಪುಟ್ಸ್. ನನ್ ಆಫ್ ದ ಫ್ಯಾಕ್ಟರ್ ಇಸ್ ಫಿಕ್ಸ್ಡ್, ಆಲ್ ಕ್ಯಾನ್ ಬಿ ವೇರಿ ಟು ಎಕ್ಸ್ಪ್ಯಾಂಡ್ ದ ಔಟ್ಪುಟ್ ಅಂತೆ. ಸರ್ ಏನ್ ಹಿಂಗಂತ ಅಂದ್ರೆ, ಅಸ್ಯೂಮ್ ದಟ್ ಇವತ್ತು ನಾನು ಏನೋ ಒಂದು ಆಕ್ಸಿಜನ್ ಸಿಲಿಂಡರ್ ಮ್ಯಾನುಫ್ಯಾಕ್ಚರ್ ಮಾಡೋ ಯೂನಿಟ್ ನನ್ನ ಹತ್ರ ಬ್ಯಾಂಗ್ಳೂರಲ್ಲಿ ಇದೆ. ನನಗೆ ಆಕ್ಸಿಜನ್ ರಿಕ್ವೈರ್ಮೆಂಟು ಜಾಸ್ತಿ ಆಗ್ತಾ ಇದೆ. ಫೈನ್, ಜಾಸ್ತಿ ಆಗ್ತಾ ಇದೆಯಾ, ಸರಿ ಆಯ್ತಪ್ಪ, ನೀನು ಪ್ರೊಡ್ಯೂಸ್ ಮಾಡು, ಆಕ್ಸಿಜನ್ ಕೊಡ್ತಾ ಹೋಗು. ನಿನ್ ಕೆಪಾಸಿಟಿ 50,000 ಟನ್ ಮ್ಯಾನುಫ್ಯಾಕ್ಚರ್ ಮಾಡೋದು ನಿನ್ ಕೆಪಾಸಿಟಿ ಅಂತ ಅಂದ್ರೆ, ಓಕೆ ಈಗ ಪ್ರೆಸೆಂಟ್ 40,000 ಟನ್ ಇದೆ ಅಂತ ಅಂದ್ರೆ, ಓಕೆ ಇನ್ನ ಅಡಿಷನಲ್ 10,000 ಟನ್ ನೀನ್ ಏನ್ ಮಾಡ್ಬೋದು, ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಮಾಡು, ಕಳ್ಸು, ತೊಂದ್ರೆ ಇಲ್ಲ. ಅದೇ ಇಮ್ಮಿಡಿಯೇಟ್ ಆಗಿ ಕೊರೋನಾ ಬಂತು, ಅದಾದ್ಮೇಲೆ ಆಕ್ಸಿಜನ್ಗೆ ರಿಕ್ವೈರ್ಮೆಂಟ್ ಹೆವಿ ಆಗೋಯ್ತು. ಈಗ ನನಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ 1,00,000 ಟನ್ ಅಷ್ಟು ಏನ್ ಆಗ್ತಾ ಇದೆ, ಆಕ್ಸಿಜನ್ ರಿಕ್ವೈರ್ಮೆಂಟ್ ಬೇಕಾಗ್ತಾ ಇದೆ. ನಾನ್ ಏನ್ ಮಾಡ್ಬೇಕು ಇವಾಗ,
ಇಮಿಡಿಯೇಟ್ಲಿ ಐ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ಮೈ ಬಿಸ್ನೆಸ್. ನಾನು ಎಕ್ಸ್ಪ್ಯಾನ್ಷನ್ ಮಾಡಲೇಬೇಕು, ನನಗೆ ಆಪ್ಷನ್ನೇ ಇಲ್ಲ ನನಗೆ, ಬಿಕಾಸ್ ದ ಡಿಮ್ಯಾಂಡ್ ವಿಲ್ ಗೋ ಆನ್ ಇನ್ಕ್ರೀಸಿಂಗ್ ನಾವು. ಇಂಥ ಸಮಯದಲ್ಲಿ ನಾವು ಲಾಂಗ್ ರನ್ ಅಂತ ನಾವು ಮಾತಾಡ್ತೀವಿ ಈ ಕಾನ್ಸೆಪ್ಟ್ನ. ಇನ್ ದ ಲಾಂಗ್ ರನ್ ನಿಮ್ಗೆ ಯಾವ್ದನ್ನು ಫಿಕ್ಸ್ಡ್ ಅಂತ ಬರಲ್ಲ, ಎಲ್ಲ ವೇರಿಯಡ್ ಆಗ್ಬಿಡುತ್ತೆ. ಯಾಕೆ? ಬಿಕಾಸ್ ನೋಡಿ, ಅಲ್ಲಿ 50,000 ಯೂನಿಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ ಎಲ್ಲಿ, ಬೆಂಗಳೂರಲ್ಲಿ. ಈಗ ಇನ್ನ ಅಡಿಷನಲ್ 50,000 ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ನೀನ್ ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ. ಇನ್ನೆಲ್ಲ ಒಂದು ಹೊಸದಾಗಿ ಒಂದು ಪ್ಲಾಂಟ್ ಅನ್ನ ಖರೀದಿ ಮಾಡಿ ಪ್ಲಾಂಟ್ ಅಲ್ಲಿ ಏನ್ ಮಾಡ್ಬೇಕು, ಮತ್ತೆ ಆಕ್ಸಿಜನ್ ನೀವು ಪ್ರೊಡ್ಯೂಸ್ ಮಾಡ್ಬೇಕು. ಸೊ ಅಲ್ಲಿ ಏನಾಯ್ತು, ಒಂದು ಪ್ರೊಡ್ಯೂಸ್ ಮಾಡೋ ಅಡಿಷನಲ್ ಯೂನಿಟ್ಗೂ ಜಾಸ್ತಿ ಖರ್ಚಾಗ್ತಾ ಇದೆ. ಪ್ಲಸ್ ಆ ಅಡಿಷನಲ್ ಯೂನಿಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಿನಗೆ ಬೇಕಾಗಿರುವಂತ ಪ್ಲಾಂಟ್, ಲ್ಯಾಂಡ್, ಮೆಷಿನರಿ ಇದಾವಲ್ಲ, ಇವಕ್ಕೂ ಏನಾಗುತ್ತೆ ನಿಮ್ಗೆ ಅಡಿಷನಲ್ ಆಗಿ ಕಾಸ್ಟ್ ಅಥವಾ ಖರ್ಚು ಇನ್ಕರ್ ಆಗುತ್ತೆ. ಸೊ ಇಟ್ ಈಸ್ ದ ಪೀರಿಯಡ್ ಆಫ್ ಟೈಮ್ sufficiently long to permit the changes in plant like capital, equipment, machinery, land. ಇದನ್ನೇ ನಾನು ಹೇಳಿದ್ದು. Thus, the long run cost of production is the least possible cost of production of producing any given level of output when all inputs are variable including the size of the plant. ಎಲ್ಲಾನು ಇನ್ಕ್ರೀಸ್ ಆಗುತ್ತೆ. ನಾನು 40,000ದಿಂದ 50,000 ಪ್ರೊಡ್ಯೂಸ್ ಮಾಡಬೇಕಾದಾಗ ನನ್ನ ಪ್ಲಾಂಟು, ಎಕ್ವಿಪ್ಮೆಂಟ್ ಎಲ್ಲ ಬೇಕಾಗಿರಲ್ಲ, ಬಿಕಾಸ್ ಇರೋದ್ರಲ್ಲೇ ನನ್ನ ಕೆಪಾಸಿಟಿ ಇತ್ತು, ಮ್ಯಾನುಫ್ಯಾಕ್ಚರ್ ಮಾಡಿಬಿಡ್ತಿದ್ದೆ. ಬಟ್ ನನಗೀಗ 1 ಲಕ್ಷ ಆಗ್ಬೇಕು ಅಂತ ಅಂದ್ರೆ ಇನ್ನ 50,000 ಟನ್ಗೆ ಏನ್ ಮಾಡ್ಬೇಕಪ್ಪ ನಾನು? ಸೊ ಹೊಸದಾಗಿ ಪ್ಲಾಂಟ್ ಅನ್ನು ಓಪನ್ ಮಾಡ್ಲೇಬೇಕು. ಸೊ ಅಲ್ಲಿಗೆ ಅರ್ಥ ಏನು, ಈವನ್ ವಿನ್ ದ ಲಾಂಗ್ ರನ್ ದ ಸೈಜ್ ಆಫ್ factors of production, and hence there is no fixed cost. If if the production function is f of LK, ಏನು LK ಅಂದ್ರೆ ಲೇಬರ್ ಅಂಡ್ ಕ್ಯಾಪಿಟಲ್. ಸೊ ಯುವರ್ TC is equal to ಏನಿದು, ಲೇಬರ್ ಪ್ಲಸ್ ಲೇಬರ್ ಅಥವಾ ಲೇಬರ್ ಇಂಟು ಲೇಬರ್ ಪ್ಲಸ್ ಕ್ಯಾಪಿಟಲ್ ಇಂಟು ಕ್ಯಾಪಿಟಲ್. ಸೊ ಏನಾಗುತ್ತೆ, ಎಲ್ಲ ಡಬಲ್ ಪೋರ್ಷನ್ ಆಗೋಗ್ಬಿಡುತ್ತೆ ಇಲ್ಲಿ. ಯಾಕೆ? ಬಿಕಾಸ್ ನಿಮ್ಗೆ ಅಡಿಷನಲ್ ಆಗಿ ನೀವೇನ್ ಮಾಡ್ತೀರಾ ಇವಾಗ, ಸೊ ಎಲ್ಲ ಅಡಿಷನಲ್ ಆಗಿ ತಗೊಳ್ಬೇಕು ಇವಾಗ. ಯಾಕೆ? ಬಿಕಾಸ್ ನಿಮ್ಗೆ ಅಡಿಷನಲ್ ರಿಕ್ವೈರ್ಮೆಂಟ್ ಇದೆ. ಅಡಿಷನಲ್ ರಿಕ್ವೈರ್ಮೆಂಟ್ ಇರೋದ್ರಿಂದ ನಿಮ್ಗೆ ಆಪ್ಷನ್ ಇಲ್ಲ ಇವಾಗ ನಿಮ್ಗೆ. ಸೊ ಏನ್ ಮಾಡ್ಬೇಕಾಗತ್ತೆ, ಸೊ ನಿಮ್ಮ ಒಂದು ಓವರ್ ಆಲ್ ಲಾಂಗ್ ರನ್ ಅಲ್ಲಿ ಏನಾಗುತ್ತೆ, ನಿಮ್ಮ ಓವರ್ ಆಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು. ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ನೀವು ಏನ್ ಮಾಡ್ಬೇಕಾಗತ್ತೆ, ಎಲ್ಲವೂ ಅಡಿಷನಲ್ ಆಗಿ ಏನ್ ಮಾಡ್ಬೇಕಾಗತ್ತೆ, ಪ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ದಸ್ ಯುವರ್ ಲೇಬರ್ ಆಸ್ ವೆಲ್ ಆಸ್ ದ ಕ್ಯಾಪಿಟಲ್ ಬೋತ್ ವಿಲ್ ಗೋ ಇನ್ ಟು ಬೋತ್ ವಿಲ್ ಗೆಟ್ ಡಬಲ್ಡ್ ಅಂತ, ಅಥವಾ ಎರಡು ಸಹ ಏನಾಗುತ್ತೆ ನಿಮ್ಗೆ ಇನ್ಕ್ರೀಸ್ ಲೆವೆಲ್ ಆಗಿ ಏನಾಗ್ತಾ ಹೋಗ್ಬಿಡುತ್ತೆ, ಮೂವ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಅಲ್ಲಿಗೆ ನಿಮ್ಮ ಟೋಟಲ್ ಕಾಸ್ಟ್ ಕರ್ವ್ ಏನಾಗ್ತಾ ಹೋಗುತ್ತೆ, ಸೊ ವರ್ಟಿಕಲ್ ಆಗಿ ಏನಾಗ್ತಾ ಹೋಗುತ್ತೆ, ಸೊ ರೈಸ್ ಆಗ್ತಾನೆ ಹೋಗುತ್ತೆ ಹೊರತು ಸೊ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಕಮ್ ಡೌನ್. ಸೊ ಯಾವುದೇ ರೀತಿಯ ಅಂತ ನಿಮ್ಮ ಫಿಕ್ಸ್ಡ್ ಲೆವೆಲ್ ತರ ನಿಮ್ಗೆ ಕಾನ್ಸ್ಟೆಂಟ್ ಇತ್ತಲ್ಲ, ಆ ತರ ಕಾನ್ಸ್ಟೆಂಟ್ ಬರಲ್ಲ ಇವಾಗ. ಸೊ ಏನಾಗುತ್ತೆ, ಸೊ ಕಂಟಿನ್ಯೂಸ್ ಆಗಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಏನು, ನಿಮ್ಮ ಲೇಬರ್ ಆಸ್ ವೆಲ್ ಆಸ್ ದ ಕ್ಯಾಪಿಟಲ್, ಲೇಬರ್ ಆಸ್ ವೆಲ್ ಆಸ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ನಾವು. ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. Yes, sir. Yes, sir. Yes, sir. Okay, fine. ಇದಾದ್ಮೇಲೆ ಲಾಸ್ಟ್ ಕಾನ್ಸೆಪ್ಟ್ ಇದೆ ನಿಮ್ಮ ಮಾಡ್ಯೂಲ್ ನಂಬರ್ 2 ಅಲ್ಲಿ, ದಟ್ ಈಸ್ ಕಾಸ್ಟ್ ಕಂಟ್ರೋಲ್ ವರ್ಸಸ್ ಕಾಸ್ಟ್ ರಿಡಕ್ಷನ್ ಅಂತ. ಐ ಥಿಂಕ್ ಇದನ್ನು ನಾನು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾತಾಡಿದ್ದೆ. ಐ ಥಿಂಕ್ ಕೆಲವ್ರಿಗೆ ನಾನು ಪ್ರೆಸೆಂಟೇಷನ್ ಕೊಟ್ಟಿದ್ದೆ ಈ ಕಾನ್ಸೆಪ್ಟ್ ಬಗ್ಗೆ ಪ್ರೆಸೆಂಟೇಷನ್ ಮಾಡಿ ಅಂತ. ಕಾಸ್ಟ್ ಕಂಟ್ರೋಲ್ಗೂ ಕಾಸ್ಟ್ ರಿಡಕ್ಷನ್ಗೂ ಏನು ಡಿಫ್ರೆನ್ಸು ಅಂತ. ಸೊ ಏನಂತ ಹೇಳಿದ್ದೆ, ಕಾಸ್ಟ್ ಕಂಟ್ರೋಲ್ಗೂ ಕಾಸ್ಟ್ ರಿಡಕ್ಷನ್ಗೂ ಡಿಫ್ರೆನ್ಸು. ಕಾಸ್ಟ್ ಕಂಟ್ರೋಲ್ ಬಂದು ಏನೋ ಒಂದು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಲೆವೆಲ್ನ ಇಟ್ಕೊಂಡು ಅಥವಾ ಒಂದು ಟಾರ್ಗೆಟ್ನ ಇಟ್ಕೊಂಡು ನಿಮ್ಮ ಕಾಸ್ಟನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಕಾಸ್ಟ್ ಕಂಟ್ರೋಲ್. ಕಾಸ್ಟ್ ರಿಡಕ್ಷನ್ ಬಂದೇನು, ಯಾವುದೇ ರೀತಿಯಾದಂಥ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡ್ದೇನೆ ಸೊ ಕಂಟಿನ್ಯೂಸ್ ಆಗಿ ನೀವೇನು ಮಾಡ್ತೀರಾ, ಕಾಸ್ಟ್ನ ರೆಡ್ಯೂಸ್ ಮಾಡ್ತೀರಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಕಾಸ್ಟ್ ರಿಡಕ್ಷನ್ ಅಂತ ಕರಿತಾ ಹೋಗ್ತೀರಾ. ಸೊ ಅದನ್ನೇ ಹೇಳ್ತಿರೋದು, ಕಾಸ್ಟ್ ಕಂಟ್ರೋಲ್ ರೆಪ್ರೆಸೆಂಟ್ಸ್ ದ ಎಫರ್ಟ್ಸ್ ಮೇಡ್ ಟುವರ್ಡ್ಸ್ ಅಚೀವಿಂಗ್ ದ ಟಾರ್ಗೆಟ್ ಆರ್ ಗೋಲ್ ಅಂತ. ಅಂದ್ರೆ ಅರ್ಥ ಏನು, ಸೊ ನಿಮ್ಮ ಕಾಸ್ಟ್ ಕಂಟ್ರೋಲ್ ಅಲ್ಲಿ ಏನೋ ಒಂದು ಟಾರ್ಗೆಟ್ನ ಸೆಟ್ ಮಾಡಿಕೊಂಡು, ಸೇ ಫಾರ್ ಎಕ್ಸಾಂಪಲ್ ಏನಂತ ಅನ್ಕೊಂಡಿರ್ತೀರಾ,
ಓಕೆ ಈ ಪ್ರಾಡಕ್ಟ್ ನ 20 ರೂಪಾಯಿಗೆ ನೀನ್ ಏನ್ ಮಾಡ್ಬೇಕು, ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ನೀವೇನಾದ್ರೂ 18 ರೂಪಾಯಿಗೆ ನೀವು ಪ್ರೊಡ್ಯೂಸ್ ಮಾಡಿದ್ರೆ, ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ as 2 rupees as ಕಾಸ್ಟ್ ಕಂಟ್ರೋಲ್ ಅಂತ ಕರಿತೀರಾ. ಕಾಸ್ಟ್ ರಿಡಕ್ಷನ್, ಅಚೀವ್ಮೆಂಟ್ ಇನ್ ರಿಡಕ್ಷನ್ ಆಫ್ ಕಾಸ್ಟ್ ಅಂತೆ. 18 ರೂಪಾಯಿಗೆ ನೀನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡು 16 ರೂಪಾಯಿ ಪ್ರೊಡ್ಯೂಸ್ ಮಾಡಿದ್ರೆ ಇನ್ನ 2 ರೂಪಾಯಿ ರೆಡ್ಯೂಸ್ ಆಯ್ತು. ದಟ್ ಇಸ್ ವಾಟ್ ವಿ ಕಾಲ್ as a ಕಾಸ್ಟ್ ರಿಡಕ್ಷನ್. So the process of cost control is to set up a target, ascertain the actual performance and compare it with the target. So ನೀವೇನೇ ಕಾಸ್ಟ್ ಕಂಟ್ರೋಲ್ ಮಾಡಿದ್ರು ಏನ್ ಮಾಡ್ತೀರಾ, ಸೊ ನೀವು ಒಂದು ಟಾರ್ಗೆಟ್ ನ ಸೆಟ್ ಮಾಡ್ಕೊಂಡು ಅದ್ರ ಜೊತೆ ಕಂಪೇರ್ ಮಾಡ್ತೀರಾ. ಬಟ್ ನಿಮ್ಮ ಕಾಸ್ಟ್ ರಿಡಕ್ಷನ್ ಅಲ್ಲಿ ಆತರ ಯಾವುದೇ ರೀತಿ ಕಂಪ್ಯಾರಿಸನ್ ಮಾಡಲ್ಲ. ಈಚ್ ಅಂಡ್ ಎವ್ರಿ ನೂಕ್ ಅಂಡ್ ಕಾರ್ನರ್ ನ ಏನ್ ಮಾಡ್ತೀರಾ, ನೀವು ಐಡೆಂಟಿಫೈ ಮಾಡಿ, ಅನಲೈಸ್ ಮಾಡಿ, ಎಲ್ಲೆಲ್ಲಿ ನಿಮ್ಗೆ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೋ ಅಲ್ಲೆಲ್ಲ ಇಂಪ್ರೂವ್ ಮಾಡ್ಕೊಂಡು ನಿಮ್ಮ ಕಾಸ್ಟ್ ನ ಏನ್ ಮಾಡ್ತೀರಾ, ರೆಡ್ಯೂಸ್ ಮಾಡ್ತೀರಾ. Cost control assumes the existence of standards or norms which are not challenged ante. So ಅರ್ಥ ಏನು, ಸೊ ನಿಮ್ಮ ಕಾಸ್ಟ್ ಕಂಟ್ರೋಲ್ ನ ಒಂದು ಎಕ್ಸಿಸ್ಟೆನ್ಸ್ ಯಾವುದು ಅಂತ ಅಂದ್ರೆ, ನೀವು ಏನೇ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿರ್ತೀರಾ ಅದ್ರ ಮೇಲೆ ನಿಂತಿರುತ್ತೆ ಹೊರತು, ಸೊ ನಿಮ್ಗೆ ಯಾವುದೇ ರೀತಿಯಾದಂತ ಓಕೆ ಇದನ್ನ ನಾನು ಮಾಡ್ಲೇಬೇಕು, ಇದನ್ನ ಮಾಡದೇ ಇದ್ರೆ ಆಗಲ್ಲ, ಈ ತರ ನೀವು ಹೇಳೋಂಗೆ ಇರೋದಿಲ್ಲ. ಬಟ್ ಆದ್ರೆ ಕಾಸ್ಟ್ ರಿಡಕ್ಷನ್ ಹಂಗಲ್ಲ. ಏನ್ ನೀವು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತೀರಾ ಅದಕ್ಕಿಂತ ಇನ್ನ ನೀವು ಏನ್ ಮಾಡ್ತೀರಾ, ಸೇವಿಂಗ್ಸ್ ನ ಜಾಸ್ತಿ ಮಾಡ್ಕೊಳ್ತೀರಾ. ಸೊ ದಟ್ ಇಸ್ ವಾಟ್ ವಿ ಕಾಲ್ as ಕಾಸ್ಟ್ ರಿಡಕ್ಷನ್. ದೆನ್ ಕಾಸ್ಟ್ ಕಂಟ್ರೋಲ್ ಇಸ್ ಅ ಪ್ರಿವೆಂಟಿವ್ ಆಕ್ಷನ್, ಕಾಸ್ಟ್ ರಿಡಕ್ಷನ್ ಇಸ್ ಅ ಕರೆಕ್ಟಿವ್ ಆಕ್ಷನ್. ಕಾಸ್ಟ್ ಕಂಟ್ರೋಲ್ ಇಸ್ ಅ ಪ್ರಿವೆಂಟಿವ್ ಆಕ್ಷನ್ ಅಂದ್ರೆ ಅರ್ಥ ಏನು, ಸೊ ಮುಂಚೆನೆ ಏನೋ ಒಂದು ಎಸ್ಟಿಮೇಟ್ ಮಾಡ್ಕೊಂಡು ಏನ್ ಮಾಡ್ತೀರಾ, ನೀವು ರೆಡ್ಯೂಸ್ ಮಾಡ್ತೀರಾ. ದಟ್ ಇಸ್ ವಾಟ್ ವಿ ಕಾಲ್ as ಕಾಸ್ಟ್ ಕಂಟ್ರೋಲ್. ಕಾಸ್ಟ್ ರಿಡಕ್ಷನ್ ಆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಿಮ್ಗೆ ಏನು ಪ್ರೊಡ್ಯೂಸ್ ಮಾಡ್ತಾ ಇರ್ತೀರಾ ಇಂಥ ಟೈಮಲ್ಲಿ, ಸೊ ನೀವು ಏನನ್ನ ಕಾಸ್ಟ್ ನ ನೀವು ಇನ್ಕರ್ ಮಾಡ್ಕೊಳ್ತೀರಾ ಅಥವಾ ನೀವು ಯಾವ ರೀತಿ ಕಾಸ್ಟ್ ನ ಇನ್ಕರ್ ಮಾಡ್ಕೊಳ್ತೀರಾ ಅದ್ರ ಮುಖಾಂತರ ನೀವು ಕಾಸ್ಟ್ ನ ರಿಡ್ಯೂಸ್ ಮಾಡಿದ್ರೆ ಅದನ್ನ ನೀವೇನಂತ ಕರಿತೀರಾ, ಕಾಸ್ಟ್ ರಿಡಕ್ಷನ್ ಅಂತ ಕರಿತೀರಾ. ಕಾಸ್ಟ್ ಕಂಟ್ರೋಲ್ ಯಾವುದೇ ರೀತಿಯಾದಂತ ಒಂದು ಡೈನಾಮಿಕ್ ಅಪ್ರೋಚ್ ಅಂತ ನಾವೇನ್ ಕರೆಯಲ್ಲ. ಯಾಕೆ, ಬಿಕಾಸ್ ಇಟ್ಸ್ ಸಿಂಪ್ಲಿ ಲೈಕ್ ಇಟ್ಸ್ ಸೀಸ್ ದ ಟಾರ್ಗೆಟ್ ಲೆವೆಲ್, ಏನನ್ನ ಅಚೀವ್ ಮಾಡಬೇಕು ಅದನ್ನ ಅಚೀವ್ ಮಾಡ್ಬಿಡ್ತೀರಾ, ಮುಗೀತು. ಬಟ್ ಕಾಸ್ಟ್ ರಿಡಕ್ಷನ್ ಹಂಗಲ್ಲ, ಕಂಟಿನ್ಯೂಸ್ ಆಗಿ ಏನ್ ಮಾಡ್ತೀರಾ, ವೆರಿಫೈ ಮಾಡ್ತಾನೆ ಇರ್ತೀರಾ. ಎಲ್ಲೆಲ್ಲಾದ್ರೂ ನಾನು ಕಾಸ್ಟ್ ನ ರೆಡ್ಯೂಸ್ ಮಾಡೋದಕ್ಕೆ ಸಾಧ್ಯನಾ, ಎಲ್ಲಾದ್ರೂ ನಾನು ಸೇವಿಂಗ್ಸ್ ಮಾಡೋದಕ್ಕೆ ಸಾಧ್ಯನಾ, ಈ ತರ ನೀವು ಕಂಟಿನ್ಯೂಸ್ ಆಗಿ ಹುಡ್ಕೋದ್ರಿಂದ ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಿಮ್ಮ ಒಂದು ಪ್ರಾಡಕ್ಟ್ ನ ಕಾಸ್ಟ್ ನ ನೀವೇನ್ ಮಾಡ್ಬೋದು, ಕಂಟಿನ್ಯೂಸ್ ಆಗಿ ರೆಡ್ಯೂಸ್ ಮಾಡ್ಬೋದು. ಸೊ ದಟ್ ಇಸ್ ವಾಟ್ ವಿ ಕಾಲ್ as a ಕಾಸ್ಟ್ ರಿಡಕ್ಷನ್ ಅಂಡ್ ದೆನ್ ಕಾಸ್ಟ್ ಕಂಟ್ರೋಲ್. ಇಷ್ಟು ಬಂದು ಏನು ನಿಮ್ಮ ಕಾಸ್ಟ್ಗೆ ಸಂಬಂಧಪಟ್ಟಂಗೆ ನಾವು ಮಾತಾಡಿದಂಥದ್ದು. ಸರ್, ಇದೆಲ್ಲವೂ ಸಹ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ನಲ್ಲಿ ಬರುವಂತಹ ಅವಶ್ಯಕತೆ ಏನಿದೆ? ಸೇ ಆಸ್ ಅ ಮ್ಯಾನೇಜರಿಯಲ್ ಎಕನಾಮಿಸ್ಟ್, ನಾನೊಬ್ಬ ಮ್ಯಾನೇಜರಿಯಲ್ ಎಕನಾಮಿಸ್ಟ್ ಆಗಿದ್ಕೊಂಡು ಸೊ ನಾನು ಏನ್ ಮಾಡಬೇಕು, ನನ್ನ ಆರ್ಗನೈಸೇಷನ್ ಅಲ್ಲಿ ಡಿಸಿಷನ್ಸ್ ನ ತಗೊಳ್ಬೇಕಾದಾಗ ತುಂಬಾ ಎಫೆಕ್ಟಿವ್ ಆಗಿ ತಗೊಳ್ಬೇಕಾಗತ್ತೆ. ನಾನು ಡಿಸಿಷನ್ ತಗೊಳ್ಬೇಕಾದಾಗ ಐ ಶುಡ್ ಟೇಕ್ ಇಟ್ ಅನ್ ವೆರಿ ವೆರಿ ಕೇರ್ಫುಲ್ ಮ್ಯಾನರ್. ಯಾಕೆ, ಬಿಕಾಸ್ ನಾಳೆ ಒಂದ್ ಸಣ್ಣ ಮಿಸ್ಟೇಕ್ ಆದ್ರೆ ಅದರಿಂದ ಆಗುವಂತ ಇಂಪ್ಯಾಕ್ಟ್ ತುಂಬಾ ದೊಡ್ಡದಾಗಿರುತ್ತೆ. ಈ ತರ ನೀವು ಡಿಸಿಷನ್ ತಗೊಳ್ಬೇಕಾದಾಗ ಕಾಸ್ಟ್ ಅನ್ನೋದು ಒಂದು ಮೈನರ್ ಫ್ಯಾಕ್ಟರು ವೇರ್ ನಿಮ್ಮ ಮ್ಯಾನೇಜರಲ್ ಎಕನಾಮಿಕ್ಸ್ ಟು ಕಾಸ್ಟ್ ನ ಒಂದು ಫ್ಯಾಕ್ಟರ್ ಆಗಿ ಇಟ್ಕೊಂಡು ಏನ್ ಮಾಡ್ತಾನೆ, ಡಿಸಿಷನ್ ತಗೊಳ್ತಾನೆ. ಹೆಂಗೆ, ಸುಮ್ಮನೆ ಅಸ್ಯೂಮ್ ದಟ್ ಒನ್ ಎಕ್ಸಾಂಪಲ್ ತಗೊಂಡ್ರೆ, ಐ ಥಿಂಕ್ ಇದನ್ನ ನೀವು ನಿಮ್ಮ SCM ನ ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ಓದ್ತೀರಾ, ಬಟ್ ಸ್ಟಿಲ್ ನಾನು ನಿಮ್ಗೆ ಇವಾಗ ಹೇಳ್ತೀನಿ ಹೆಂಗೆ ಅಂತ. ಇವತ್ತು ನನ್ನ ಬಿಸ್ನೆಸ್ ಬಂದು ಡೊಮೆಸ್ಟಿಕ್ ಅಲ್ಲಿ ಇದೆ, ಅಂದ್ರೆ ಇಂಡಿಯನ್ ಕಂಟ್ರಿಲಿ ಇದೆ. ನಾನೇನ್ ಮಾಡ್ತಾ ಇದ್ದೀನಿ, ನೀಟಾಗಿ ಪ್ರೊಡಕ್ಷನ್ ನ ಮಾಡಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಬಿಟ್ಟು, ಹೊರಗಡೆ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸೇಲ್ ಮಾಡ್ಕೊಂಡು, ಸೊ ಎಲ್ಲ ನಾನು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವತ್ತೋ ಒಂದಿನ ನನ್ಗೆ ಏನಾಗಿದೆ, ಹೊರಗಡೆ ಕಂಟ್ರಿಯಿಂದ, ಬೇರೆ ಯಾವುದೋ ಒಂದು ಕಂಟ್ರಿಯಿಂದ ನನಗೊಂದು ಆರ್ಡರ್ ಪ್ಲೇಸ್ ಆಯ್ತು. ಏನಂತ, ಓಕೆ ನೋಡಿ, ನಿಮ್ಮ ಒಂದು ಪ್ರಾಡಕ್ಟ್ಗೆ ನಮ್ಮ ಕಂಟ್ರಿಲಿ ಡಿಮ್ಯಾಂಡ್ ಇದೆ, ಸೊ ಈ ಪ್ರಾಡಕ್ಟ್ ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡಕ್ಕಾಗತ್ತಾ? ನಾನು ಅವನಿಗೆ ಹೇಳಕ್ಕಾಗಲ್ಲ, ನೀನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ ಬಿಡೋ, ನನಗೇನು ಕೇಳ್ತೀಯ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ದ ಹೋಲ್ ಅಂಡ್ ಸೋಲ್ ಕಾಪಿರೈಟ್ ಎಲ್ಲ ನಿನ್ನ ಹತ್ರ ಇರುತ್ತೆ. ಸೊ ನೀನ್ ಯಾರನ್ನು ಬೇರೆನು ನಿನ್ನ ಕಾಪಿರೈಟ್ ಅನ್ನ ಕಾಪಿ ಮಾಡೋದಕ್ಕಾಗಲ್ಲ. ಸೊ ಏನ್ ಮಾಡ್ತಾನೆ ಅವನು, ಆಬ್ವಿಯಸ್ಲಿ ಸೊ ನಿಮ್ಮ ಹತ್ರ ಬಂದು ಕೇಳ್ತಾನೆ ಏನಂತ, ಓಕೆ ಹೊರಗಡೆ ಮಾರ್ಕೆಟ್ ಅಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ತುಂಬಾ ಡಿಮ್ಯಾಂಡ್ ಇದೆ, ನೀವು ನನಗೆ ಪ್ರೊಡ್ಯೂಸ್ ಮಾಡ್ಕೊಡಿ ಅಂತ. ನಾವು ಇವಾಗ ಪ್ರೊಡ್ಯೂಸ್ ಮಾಡಿ ಕೊಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ಆಸ್ ಅ ಮ್ಯಾನೇಜರ್ ನಾನು ಇವ್ರು ಕೂತ್ಕೊಂಡು ಯೋಚನೆ ಮಾಡ್ಬೇಕು, ಏನಂತ, ನನ್ನ ಕರೆಂಟ್ ಕಂಟ್ರಿ ಏನಿದೆ, ಇಂಡಿಯನ್ ಪೀಪಲ್ಗೆ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋಂಥದ್ದು ಕರೆಕ್ಟಾಗಿ ಫುಲ್ಫಿಲ್ ಆಗ್ತಾ ಇದೆಯಾ?
ಅಥವಾ ಇವ್ರಿಗೇನೆ ಶಾರ್ಟೇಜ್ ಆಗ್ತಾ ಇದೆಯಾ ಚೆಕ್ ಮಾಡ್ಕೋಬೇಕು. ಫೈನ್. ಸೊ ಕರೆಕ್ಟಾಗಿ ಏನಾಗ್ತಾ ಇದೆಯಪ್ಪ, ಇಲ್ಲಿರೋರು ಎಲ್ಲರಿಗೂ ಹೋಗ್ತಾ ಇದೆ, ಎಲ್ಲರಿಗೂ ಕೊಡ್ತಾ ಇದ್ದೀನಿ, ದಟ್ಸ್ ಫೈನ್. ಸೆಕೆಂಡ್ ಪಾಯಿಂಟ್ ಏನು, ಈಗ ನಾನು ಹೊರಗಡೆ ಎಕ್ಸ್ಪೋರ್ಟ್ ಏನೋ ಕೇಳಿದಾರಲ್ಲ, ಇದನ್ನ ನಾನು ಪ್ರೊಡ್ಯೂಸ್ ಮಾಡಿ ಕೊಡೋದಕ್ಕಾಗತ್ತಾ? ನಾವು ಪ್ರೊಡ್ಯೂಸ್ ಮಾಡಿ ಕೊಡೋದಕ್ಕಾಗತ್ತೆ ಅಂತ ಅಂದ್ರೆ ನನಗೆ ಎಷ್ಟು ಖರ್ಚು ಇನ್ಕರ್ ಆಗುತ್ತೆ, ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಏನ್ ಮಾಡ್ಬೇಕಾಗತ್ತೆ, ನಾನು ಮುಂಚೆನೆ ಯೋಚನೆ ಮಾಡ್ಬೇಕಾಗತ್ತೆ. ನಾವು ಇಂಥ ಸಂದರ್ಭದಲ್ಲಿ ಈ ಕಾಸ್ಟ್ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗತ್ತೆ. ಇದ್ರಲ್ಲೇ ನೋಡಿ, ನಿಮ್ಗೆ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ಗೆ 2 ಕಾಸ್ಟ್ ನ ತಗೊಳ್ತೀನಿ. ಒಂದು ಫ್ಯೂಚರ್ ಕಾಸ್ಟ್ ಅಂತ ಫಸ್ಟ್ ಕಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ಮಾತಾಡಿದೆ. ಈಗ ನಾನು ಏನ್ ಮಾಡ್ಬೇಕಪ್ಪ, ಫ್ಯೂಚರ್ ಎಸ್ಟಿಮೇಷನ್ ಮಾಡ್ಬೇಕಾ ಇಲ್ವಾ ನಾನು? ಓಕೆ, ನಾನು ಇವಾಗ ಅಕಸ್ಮಾತ್ ಎಕ್ಸ್ಪೋರ್ಟ್ ಆರ್ಡರ್ ತಗೊಂಡ್ರೆ ನನಗೆ ಎಷ್ಟು ಖರ್ಚಾಗುತ್ತೆ ಅಂತ ಯೋಚನೆ ಮಾಡಬೇಕು. ಆಯ್ತು. ಇನ್ನೊಂದು, ಅಕಸ್ಮಾತ್ ನಾನು ಎಕ್ಸ್ಪೋರ್ಟ್ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನನಗೆ ಇದರಿಂದ ಆಗುವಂತ ಲಾಸ್ ಏನಾದ್ರೂ ಆಗುತ್ತಾ? ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬಂತು, ಯಾವುದು ಆಪರ್ಚುನಿಟಿ ಕಾಸ್ಟ್ ಅಂತ ಬಂತು ಪಾಯಿಂಟ್. ನಾವು ಇದನ್ನ ಯೋಚನೆ ಮಾಡಬೇಕು. ಸೊ ಅದ್ರ ಅರ್ಥ, ಈ ತರ ಸಂದರ್ಭಗಳಲ್ಲಿ ನಿಮ್ಮ ಕಾಸ್ಟ್ ಕಾನ್ಸೆಪ್ಟ್ಸ್ಗಳೆಲ್ಲ ಏನಾಗುತ್ತೆ, ಸೊ ಈ ಒಂದು ಪರ್ಟಿಕ್ಯುಲರ್ ಆಸ್ಪೆಕ್ಟ್ಗೆ ಡಿಸಿಷನ್ಸ್ಗಳಿಗೆ ಏನಾಗ್ತಾ ಹೋಗುತ್ತೆ, ಸೊ ಬರ್ತಾ ಹೋಗುತ್ತೆ. ಸೊ ಅದರಿಂದ ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ನಿಮ್ಮ ಒಂದು ಏನೋ ನಿಮ್ಮ ಒಂದು ಆರ್ಗನೈಸೇಷನ್ ನೀವೇನೋ ಒಂದು ಡಿಸಿಷನ್ ತಗೊಳ್ತಾ ಇದ್ದೀರಾ ಅಂತ ಅಂದ್ರೆ, ಸೊ ನೀವೇನ್ ಮಾಡ್ಬೇಕಾಗತ್ತೆ, ಈ ತರ ಇರೋಂತ ಎಲ್ಲಾ ಬೇಸಿಕ್ ಕಾಸ್ಟ್ ಕಾನ್ಸೆಪ್ಟ್ಸ್ಗಳನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಲೇಟರ್ ಪಾರ್ಟ್, ಸೊ ವಾಟ್ ಯು ಹ್ಯಾವ್ ಟು ಡೂ, ಸೊ ಯು ಹ್ಯಾವ್ ಟು ಟೇಕ್ ಅ ಪ್ರಾಪರ್ ಡಿಸಿಷನ್ಸ್ ಇನ್ ದ ಆರ್ಗನೈಸೇಷನ್. ಒಂದ್ಸಲಿ ನೀವೇನಾದ್ರೂ ಡಿಸಿಷನ್ ನ ಪ್ರಾಪರ್ ಆಗಿ ತಗೊಳ್ಳಿಲ್ಲ, ಏನೋ ಮಿಸ್ ಹೊಡಿತು ಅಂತ ಅಂದ್ರೆ, ಸೊ ಆಟೋಮೆಟಿಕ್ ಆಗಿ ಏನಾಗ್ಬಿಡುತ್ತೆ, ನಿಮ್ಗೆ ಅಡ್ವರ್ಸ್ಲಿ ಎಫೆಕ್ಟ್ ಆಗ್ಬಿಡುತ್ತೆ. ಅಡ್ವರ್ಸ್ಲಿ ಎಫೆಕ್ಟ್ ಅಂತ ಅಂದ್ರೆ ಹೆಂಗೆ ಅಂತ ಅಂದ್ರೆ, ಇವತ್ತು ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾನು ಯಾವುದೋ ಒಂದು ಮೊಬೈಲ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ನಾನು OnePlus ಮೊಬೈಲ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ, ನನ್ನ ಕಂಪ್ನಿನೇ ಇದು. ಇವತ್ತು ನಾನು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು 15,000ದಿಂದ 30,000 ರೂಪಾಯಿ ನಾನೊಂದು ರೇಂಜ್ ಇಟ್ಕೊಂಡಿದ್ದೆ. ಆಕ್ಚುಲ್ ಆಗಿ ನನಗೆ ಎಸ್ಟಿಮೇಷನ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಯ್ತು ಏನಂತ, ಓಕೆ 35,000 ರೂಪಾಯಿ ನನ್ನ ಒಂದು ಪ್ರಾಡಕ್ಟ್ ನ ಕಾಸ್ಟು ಅಂತ. ನಾವು ಆಯ್ತು, 35,000 ರೂಪಾಯಿ ಅನ್ಕೊಂಡು ಏನ್ ಮಾಡಿದ್ರೆ, ನೀವು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ರಿ. 35,000 ರೂಪಾಯಿಗೆ ನೀವು ಏನೇನ್ ಫೀಚರ್ಸ್ಗಳನ್ನ ಕೊಟ್ಟಿದ್ರಿ, ಅದಕ್ಕಿಂತ ಚೆನ್ನಾಗಿರೋ ಫೀಚರ್ಸ್ಗಳನ್ನ ಯಾರೋ ಒಬ್ಬ ವಿವೋ ಕಂಪ್ನಿಯೋನೋ ಅಥವಾ ಇನ್ಯಾರೋ ಬೇರೆ ಇನ್ಯಾರೋ ಓಪೋ ಕಂಪ್ನಿಯೋನೋ ಯಾರೋ ಒಬ್ಬ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು 30,000 ರೂಪಾಯಿಗೆ ಬಿಟ್ಬಿಟ್ಟ ಅಂತ ಅನ್ಕೊಳ್ಳಿ. ಏನಾಗತ್ತೆ ಹೇಳಿ ಇವಾಗ? ಆಬ್ವಿಯಸ್ಲಿ ಜನ ಬರೋರೆಲ್ಲ ಏನ್ ಮಾಡ್ತಾರೆ, ದೇ ವಿಲ್ ಗೋ ಟು ಶಿಫ್ಟ್ ಫ್ರಮ್ OnePlus ಟು ಓಪೋ ಆರ್ ವಿವೋ. ಇಮಿಡಿಯೇಟ್ ಆಗಿ ಏನ್ ಮಾಡ್ಬಿಡ್ತಾರೆ, ಶಿಫ್ಟ್ ಆಗ್ಬಿಡ್ತಾರೆ. ಸೊ ಶಿಫ್ಟ್ ಆಗೋದ್ರಿಂದ ಏನಾಗುತ್ತೆ, ನಾನು ಏನೋ ಒಂದು 50,000ನೋ 1,00,000ನೋ ನಾನು ಏನಾದ್ರೂ ಕ್ವಾಂಟಿಟಿ OnePlus ಮೊಬೈಲ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಹೊರಟೋಯ್ತಾ, ಎಲ್ಲ ಮುಗ್ದೇ ಹೋಯ್ತು. ಸೊ ನಾನು ಏನು ಮಾಡೋಕೆ ಆಗಲಿಲ್ಲ ಇವಾಗ. ಸೊ ಅಂದ್ರೆ ಅರ್ಥ ಏನು, ನೀವ್ ಏನಾದ್ರೂ ಒಂದು ಡಿಸಿಷನ್ ತಗೊಳ್ಬೇಕಾದಾಗ ಪ್ರಾಪರ್ ಆಗಿ ತಗೊಳ್ಳಿಲ್ಲ ಅಂತ ಅಂದ್ರೆ, ಸೊ ಆಬ್ವಿಯಸ್ಲಿ ಸೊ ಯು ಕಾಂಟ್ ಸಸ್ಟೈನ್ ಇನ್ ದ ಮಾರ್ಕೆಟ್. ತುಂಬಾ ಡ್ರಾಸ್ಟಿಕ್ ಆಗಿ ಕೆಳಗಡೆ ಬಿದ್ದು ಹೋಗ್ಬಿಡ್ತೀರಾ. ಐ ಥಿಂಕ್ ಒಂದ್ ಕೆಲಸ ಮಾಡಿ, ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ನಿಮ್ಮ ಹತ್ರ ಇರೋಂತ ಮೊಬೈಲ್ ನ ಕಂಪನಿಯ ಹೆಸರುಗಳನ್ನ ಮೆಸೇಜ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. Redmi 6A, Redmi 6, Redmi 7A, Samsung, Oppo, Vivo, Redmi, Oppo F9, Oppo, Redmi, Vivo, Redmi, Vivo, Oppo, see this situation now. ನನಗೆ ಇಲ್ಲಿ ಕಾಣಿಸ್ತಿರೋದೆಲ್ಲ ಓಪೋ ಕಾಣಿಸ್ತಾ ಇದೆ, ವಿವೋ ಕಾಣಿಸ್ತಾ ಇದೆ, ರೆಡ್ಮಿ ಕಾಣಿಸ್ತಾ ಇದೆ. ಇವು 3 ಬಿಟ್ರೆ ಬೇರೆ ಬ್ರ್ಯಾಂಡ್ಗಳು ಯಾವೂ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಸ್ಯಾಮ್ಸಂಗ್ ನೋಡಿದೆ ಬಿಟ್ರೆ. ನಾವು ಯಾಕೆ
ಬಿಕಾಸ್ ಇವತ್ತು ಒನ್ ಪ್ಲಸ್ ಮೊಬೈಲ್ ಅಲ್ಲೋ ಅಥವಾ ಐಫೋನ್ ಅಲ್ಲೋ ಆಪಲ್ ಯಾವ್ದು ನಾವು ನೋಡ್ತೀವಲ್ವಾ, ಈ ತರ ಮೊಬೈಲ್ ಫೋನ್ಸ್ಗಳಲ್ಲಿ ಇರುವಂತ ಫೀಚರ್ಸ್ಗಳು ಅಷ್ಟೇನೆ ನಿಮ್ಗೆ ಈ ಓಪೋ ವಿವೋದಲ್ಲೂ ಏನಾಗ್ತಾ ಇದೆ, ಬರ್ತಾ ಇದೆ. ಸೊ ಅಂದ್ರೆ ಅರ್ಥ ಏನು, ನಿಮ್ಗೆ ಅದರಲ್ಲಿರುವಂತ ಫೀಚರ್ಸ್ಗಳು ಅಷ್ಟೇನೆ ಫೀಚರ್ಸ್ಗಳು ಇದ್ರಲ್ಲೂ ಸಿಗ್ತಾ ಇದೆ. ಮೇ ಬಿ ದ ಡ್ಯೂರಬಿಲಿಟಿ ಮೇ ಬಿ ಚೇಂಜಸ್ ಆಗ್ಬೋದು, ಬಟ್ ಆದ್ರೆ ನಿನ್ಗೆ ಅಲ್ಲಿ 40,000 ರೂಪಾಯಿ ಕೊಡೋ ಜಾಗದಲ್ಲಿ ವಿವೋ ರೆಡ್ಮಿಗೆ ಏನ್ ಮಾಡ್ತೀರಾ ನೀವು 25,000 30,000 ರೂಪಾಯಿ ಕೊಟ್ಟು ತಗೊಳ್ತೀರಾ ಮೊಬೈಲ್ನ. ಸೊ ದಟ್ ವಾಟ್ ಹ್ಯಾಪನ್ಸ್ ಹಿಯರ್, ಕಾಸ್ಟ್ ಅನ್ನೋದನ್ನ ಎಷ್ಟು ಇಂಪಾರ್ಟೆಂಟ್ ಆಗಿ ಜನ ನೋಡ್ತಾರೆ, ಅಷ್ಟೇ ಇಂಪಾರ್ಟೆಂಟ್ ಆಗಿ ಆಸ್ ಅ ಮ್ಯಾನುಫ್ಯಾಕ್ಚರರ್, ಆಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಐ ಹ್ಯಾವ್ ಟು ಸಿ ದಿಸ್. ನಾನು ಏನ್ ಮಾಡ್ಬೇಕಾಗತ್ತೆ, ಯೋಚನೆ ಮಾಡ್ಬೇಕಾಗತ್ತೆ. ಈ ತರ ಯೋಚನೆ ಮಾಡೋದ್ರಿಂದ ಏನಾಗುತ್ತೆ, ಸೊ ನಿಮ್ಮ ಒಂದು ಖರ್ಚನ್ನ ನೀವೇನ್ ಮಾಡ್ಕೋಬಹುದು, ಸೇವ್ ಮಾಡ್ಕೊಳ್ಬಹುದು. ನೀವು ಪ್ರಾಪರ್ ಆಗಿ ಎಸ್ಟಿಮೇಟ್ ಮಾಡಲಿಲ್ಲ ಅಂತ ಅಂದ್ರೆ ದೇರ್ ವಿಲ್ ಬಿ ಅ ಹ್ಯೂಜ್ ಲಾಸ್. ಅದಕ್ಕೆ ನೀವು ಅಬ್ಸರ್ವ್ ಮಾಡಿ, ಕೆಲವೊಂದು ಈ ರಾಯಲ್ ಎನ್ಫೀಲ್ಡ್ ಬೈಕ್ಸ್ಗಳೆಲ್ಲನೂ ನಿಮ್ಗೆ ಇಮಿಡಿಯೇಟ್ ಆಗಿ ಡೆಲಿವರಿ ಸಿಗಲ್ಲ. ನೀವು ಶೋರೂಮ್ಗಳಿಗೆ ಹೋದ್ರೆ ಶೋ ಪೀಸ್ ತರ ಇಟ್ಟಿರ್ತಾನೆ ಹೊರತು ನೀವು ಇಮಿಡಿಯೇಟ್ ಆಗಿ ಡೆಲಿವರಿ ಕೊಡಲ್ಲ. ಯಾಕೆ? ಬಿಕಾಸ್ ಅವೆಲ್ಲ ಹ್ಯೂಜ್ ಕಾಸ್ಟ್ ಆಗೋದು, 2.5 ಲಕ್ಷ 3 ಲಕ್ಷ ಆಗುವಂತ ಬೈಕ್ಗಳು ಅವೆಲ್ಲ. ಏನ್ ಮಾಡ್ತಾನೆ, ಆರ್ಡರ್ ತಗೊಂಡು 1 ತಿಂಗಳು 2 ತಿಂಗಳು ಆದ್ಮೇಲೆ ಏನ್ ಮಾಡ್ತಾನೆ, ಡೆಲಿವರಿ ಕೊಡ್ತಾನೆ. ಯಾಕೆ? ಬಿಕಾಸ್ ನಾನು ಹ್ಯೂಜ್ ಪ್ರೊಡಕ್ಷನ್ ಮಾಡ್ಬಿಟ್ಟು ಏನಾದ್ರು ಮಾರ್ಕೆಟಿಗೆ ಬಿಟ್ಬಿಟ್ರೆ ಜನ ತಗೊಳ್ಳಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಸೊ ನನ್ನ ಮೇಲೆ ಏನಾಗುತ್ತೆ, ಬರ್ಡನ್ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ವೈ ಇನ್ ದ ಆರ್ಗನೈಸೇಷನ್, whenever if you are taking a decisions, the cost will be the major role which is played in the organization. ಆ ಕಾಸ್ಟ್ ನ ನೀವೇನ್ ಮಾಡ್ಬೇಕಾಗತ್ತೆ, ತುಂಬಾ ಕೇರ್ಫುಲ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ, ಅನಲೈಸ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಪ್ರೊಡಕ್ಷನ್ ಫಂಕ್ಷನ್ ಅಲ್ಲಿ ಈ ಒಂದು ಕಾಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಏನ್ ಮಾಡಿರುವಂತದ್ದು, ಇಟ್ಟಿರುವಂತದ್ದು. ಹೋಪ್ ಮೈ ಕಾನ್ಸೆಪ್ಟ್ ವಿಚ್ ಐ ಎಕ್ಸ್ಪ್ಲೇನ್ಡ್ ಇಸ್ ಕ್ಲಿಯರ್. ಎಸ್ ಆರ್ ನೋ? Yes, sir. sir. Okay. So with this, I think I'll completed my second module.